श्रीशप्रीत्यै प्रजातः सुमहितमहिमा श्रीहनुमान्निदेशात् रामस्योल्लङ्घिताब्धिः स हरिरथगतः सेतुनापिष्टदुष्टः बुभृन्नि रावणारिं पुरगम् उरुदयं पूजयित्वा ससहितं पश्यन् किं पुरुषेतं सततमपि महाप्राण मुख्यो ಅವತಾನ್ ಮಾಂ ಶ್ರೀಶಪ್ರೀತ್ಯೈಃ ಅಂದರೆ ಭಗವಂತನ ಪ್ರೀತಿಗಾಗಿ ಪ್ರಜಾತಃ ಹನುಮಾನ್ ದೇವರು ವಾಯುದೇವರು ಹನುಮಂತನ ದೇವರ ಅವತಾರ ತಗೊಂಡ್ರು. ಸುಮಹಿತ ಮಹಿಮಾ ಬಹಳ ಮಹಿಮೆಗಳನ್ನು ತೋರಿಸಿದರು. ಪೂಜಿಸಲ್ಪಟ್ಟರು ಎಲ್ಲರಿಂದ. ಸೊ ಮಹಿಮೆಗಳನ್ನು ತೋರಿಸಿದರು. ಮಹಿತ ಪೂಜಿಸಲ್ಪಟ್ಟರು. ಶ್ರೀ ಹನುಮಾನ್ ಅವರ ಬಗ್ಗೆ ಹೇಳ್ತಾ ಇರೋದು. ನಿದೇಶಾದ್ ರಾಮಸ್ಯ ಆಮೇಲಿಂದ ಏನಾಯಿತು, ರಾಮನ ಪರಿಚಯ ಆಯಿತು. ರಾಮನ ಪರಿಚಯ ಆಗಿ ಆಮೇಲಿಂದ ಹನುಮಂತ ದೇವರು ಸುಗ್ರೀವನ ಪರಿಚಯ ಮಾಡಿಕೊಟ್ರು ಶ್ರೀರಾಮನಿಗೆ. ಸುಗ್ರೀವನ ಕಥೆ ಎಲ್ಲ ಗೊತ್ತಾಯಿತು. ವಾಲಿ ಬಹಳ ದುಷ್ಟ, ಬಹಳ ಏನು ಮಾಡಿದ, ಸುಗ್ರೀವನ ಹೆಂಡತಿಯನ್ನೇ ತಾನು ಏನು ಹೇಳಿದ್ರೆ ತಮ್ಮನ ಹೆಂಡತಿಯನ್ನು ತಾನೇ ಅನುಭವಿಸ್ತಾ ಇದ್ದಾನೆ, ರಾಜ್ಯವನ್ನು ಕೊಟ್ಟಿಲ್ಲ ಸುಗ್ರೀವನಿಗೆ, ಮಹಾದುಷ್ಟ ಅಂತ ಗೊತ್ತಾಯಿತು. ಸೊ ಏನಾಯಿತು, ವಾಲಿಯನ್ನು ನಿಗ್ರಹ ಮಾಡಿಬಿಟ್ಟು ವಾಲಿಯನ್ನು ಕೊಂದು ಆಮೇಲೆ ರಾಜ್ಯವನ್ನು ಸುಗ್ರೀವನಿಗೆ ಕೊಟ್ಟು ಆಮೇಲಿಂದ ಮುಂದೆ ಹೋಗುವಾಗ ರಾಮನ ನಿದೇಶಾತ್, ಸೊ ರಾಮನ ಆಜ್ಞೆಯ ಪ್ರಕಾರ ಹನುಮಂತ ಏನು ಮಾಡಿದ, ಉಲ್ಲಂಘಿತ ಅಬ್ಧಿಹಿ ಸಮುದ್ರವನ್ನು ದಾಟಿದ. ಸ ಹರಿಹಿ ಅಥ ಗತಃ ಆಮೇಲಿಂದ ಅಲ್ಲಿಗೆ ಸೀತೆಯನ್ನು ನೋಡಿ ಅಲ್ಲಿ ಮುದ್ರೆ ಉಂಗುರ ಕೊಟ್ಟು ಸೀತೆಯಿಂದ ಉಂಗುರವನ್ನು ತಗೊಂಡು ರಾಮನಿಗೆ ತರುವಂಥದ್ದು, ಮಧ್ಯದಲ್ಲಿ ಲಂಕಾ ದಹನ ಎಲ್ಲ ಆಯಿತು. ಆಮೇಲಿಂದ ಸ ಹರಿಹಿ ಈ ಭಗವಂತನ ಜೊತೆಗೆ ರಾಮನ ಜೊತೆಗೆ ಅಥ ಗತಃ ಎಲ್ಲ ಕಪಿಗಳು ಸೇತುವೆ ಕಟ್ಟಿ ಹೋದರು ಅಲ್ಲಿಗೆ. ಪಿಷ್ಟ ದುಷ್ಟ ಆ ಲಂಕೆಯಲ್ಲಿರುವಂತಹ ಆ ರಾವಣ, ಅವನ ಮಗ ಮೇಘನಾದ, ಆಮೇಲೆ ಕುಂಭಕರ್ಣ ಮೊದಲಾದ ಈ ಎಲ್ಲ ದುಷ್ಟರನ್ನು ಪಿಷ್ಟ ಪುಡಿ ಮಾಡಿದರು. ಬೂಬ್ರನ್ನಿ ಅಂತೇಳಿದರೆ ಅಲ್ಲಿ ಮಾಡಿಬಿಟ್ಟು ರಾವಣ ಮತ್ತು ಅವನ ಎಲ್ಲ ಇಡೀ ರಾಕ್ಷಸ ಸೇನೆಯನ್ನು ಕೊಂದು ಏನು ಮಾಡಿದರು, ಅಲ್ಲಿ ವಿಭೀಷಣನನ್ನು, ಅಲ್ಲಿ ಒಬ್ಬ ಇದ್ದಾನೆ, ಅವನು ರಾಕ್ಷಸ ವಂಶದಲ್ಲಿ ಹುಟ್ಟಿದರೂ ಕೂಡ ಒಳ್ಳೆಯವ, ಅವನನ್ನು ಬೂಬ್ರನ್ನಿ ರಾಜನನ್ನಾಗಿ ಮಾಡಿದರು. ಇಲ್ಲಿ ಬೂಬ್ರನ್ನಿ ಅಂತೇಳಿದರೆ ಭೂಭೃತ್ ಅಂತೇಳಿದರೆ ಭೂವನ್ನು ಧರಿಸಿದವನು ಅಂದರೆ ರಾಜ ಅಂತ. ಈ ಭೂಬ್ರನ್ನಿ ಎನ್ನುವ ಶಬ್ದಕ್ಕೆ ಒಂದು ಪ್ರಥಮವಾಗಿ ಶ್ರೀರಾಮಚಂದ್ರ ಅಯೋಧ್ಯೆಯ ರಾಜ, ಅಲ್ಲಿಂದ ವಾಲಿಯನ್ನು ಕೊಂದು ಸುಗ್ರೀವನ ರಾಜನಾಗಿ ಮಾಡಿದ ಯಾರು, ಶ್ರೀರಾಮಚಂದ್ರ. ಸೊ ಭೂಬ್ರನ್ನಿ ಅಂದರೆ ಸುಗ್ರೀವ. ನಂತರ ಭೂಬ್ರನ್ನಿ ಅಂತ ಹೇಳಿದರೆ ರಾವಣನನ್ನು ಕೊಂದು ವಿಭೀಷಣ ರಾಜನನ್ನಾಗಿ ಮಾಡಿದ. ಸೊ ವಿಭೀಷಣ ಭೂಬ್ರನ್ನಿ. ಸೊ ರಾವಣಾರಿಂ ಅಂತೇಳಿದರೆ ರಾವಣನನ್ನು ಕೊಂದು, ರಾವಣಾರಿ ಯಾರು, ಶ್ರೀರಾಮಚಂದ್ರ ಅಂದರೆ ರಾಕ್ಷಸರ ಶತ್ರು. ಶ್ರೀರಾಮಚಂದ್ರ ಅವತಾರ ಮಾಡಿದ್ದೇ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ. ರಾವಣಾರಿಂ ಅಂತೇಳಿದರೆ ಶ್ರೀರಾಮಚಂದ್ರ ಅಲ್ಲಿಯ ಕೆಲಸ ಮುಗಿಸಿ ವಿಭೀಷಣ ರಾಜನನ್ನಾಗಿ ಮಾಡಿ ಆಮೇಲೆ ವಿಭೀಷಣ, ಸುಗ್ರೀವ, ಹನುಮಂತ ಎಲ್ಲರಿಂದ ಕೂಡಿ ಪುರಗಂ ಅಯೋಧ್ಯೆಗೆ ಬರುವಂಥದ್ದು. ಪುರ ಅಂದರೆ ಅಯೋಧ್ಯ, ಗಮ್ ಅಂದರೆ ಹೋಗುವುದು. ಸೊ ಅಯೋಧ್ಯೆಗೆ ಬಂದು ಸೊ ಅಲ್ಲಿ ಪುನಃ ಸಿಂಹಾಸನವನ್ನು ತಗೊಂಡು ಭಾರತ ಕಾಯ್ತಾ ಇದ್ದಾನೆ. ಸೊ ಸಿಂಹಾಸನದಲ್ಲಿ ಪುನಃ ಆಸೀನರಾಗಿ ಶ್ರೀರಾಮಚಂದ್ರ ದೇವರು ಸೊ ಸೀತೆಯೊಡಗೂಡಿ ರಾಜ್ಯಭಾರ ಮಾಡಿದರು. ಆಮೇಲಿಂದ ಉರುದಯಂ ಅಂತೇಳಿದರೆ ಒಂದು ಹನುಮಂತ ದೇವರ ಸೇವೆಯೇ ಸೇವೆ ಅಂತೇಳಿದರೆ ಎಲ್ಲಿವರೆಗೆ ಸೇವೆ ಅಂತೇಳಿದರೆ ರಾಮನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ರಾಮ, ಸೀತೆ, ಲಕ್ಷ್ಮಣ ಅವರ ಹನುಮಂತನ ಜೀವನ ಅಂತೇಳಿದರೆ ಇವರ ಸೇವೆಯೇ ಹನುಮಂತನ ಜೀವನ. ಉರುದಯಂ ಪೂಜಯಿತ್ವ ಬಹಳ ಕರುಣೆಗೆ ಪಾತ್ರರಾದರು, ಬಹಳ ಪೂಜೆ ಮಾಡಿದರು, ಬಹಳ ಸೇವೆ ಮಾಡಿದರು. ಯಾರದು, ಶ್ರೀರಾಮಚಂದ್ರನದ್ದು. ಪೂಜಯಿತ್ವ ಸ ಸೀತಂ ಸೀತೆಯೊಟ್ಟಿಗೆ ಅಲ್ಲಿ ರಾಮಚಂದ್ರ ದೇವರ ರಾಜ್ಯಭಾರ ಆಯಿತು. ಅಲ್ಲಿಂದ ಪಶ್ಯನ್ ಕಿಂ ಪುರುಷೇ ಅಂತೇಳಿದರೆ ಅವತಾರದ ಸಮಯ ಮುಗೀತು, ರಾಜ್ಯಭಾರ ಮಾಡಿದ್ದಾಯಿತು. ಅವತಾರ ಮುಗಿದು ಹೋಗುವಾಗ ತನ್ನ ಪ್ರತೀಕವನ್ನೇ ತನ್ನನ್ನೇ ಕೊಟ್ಟು ಬಿಟ್ಟರು. ಯಾರಿಗೆ, ಹನುಮಂತ ದೇವರಿಗೆ. ಎಲ್ಲ ನಾವು ಮಧ್ವವಿಜಯದಲ್ಲಿ ನೋಡಿದ್ದೇವೆ. ಸೊ ಆ ನಂತರ ಇವರು ಚಿರಂಜೀವಿ ಯಾರು, ಹನುಮಂತ ದೇವರು. ಸೊ ಆಮೇಲಿಂದ ಅವರಿಗೆ ಸಹಭೋಗವನ್ನು ಕೂಡ ಕೊಟ್ಟು
ಅಂತಹ ಒಂದು ವಿಶೇಷವಾದ ನೆಕ್ಸ್ಟ್ ವಾಯುದೇವರು ಎಲ್ಲಿಗೆ ಹೋಗ್ತಾರೆ, ಬ್ರಹ್ಮ ಪದವಿಗೆ ಹೋಗುವವರು. ಆದರೆ ಈ ಹನುಮಂತ ದೇವರಿಗೆ ಹೇಳ್ತಾರೆ, ನೀವು ಇಲ್ಲೇ ಇರಿ, ನಾನು ಮಾತ್ರ ಈಗ ನನ್ನ ಅವತಾರ ಮುಗಿಸಿ ಹೋಗ್ತಾ ಇದ್ದೇನೆ, ನನ್ನ ಪ್ರತೀಕವನ್ನು ಇಟ್ಕೊಳ್ಳಿ, ಸೇವೆ ಮಾಡಿ ಅಂತ ಹೇಳಿಬಿಟ್ಟು ಕಿಂಪುರುಷ ಖಂಡದಲ್ಲಿ ಆ ರಾಮದೇವರನ್ನು ಸತತಂ ಅಪಿ ಅಂತೇಳಿದರೆ ಉದ್ದಕ್ಕೂ ಅಂತೇಳಿದರೆ ಒಂದು ನಿಮಿಷವೂ ಬಿಡದೆ ಸತತಂ ಚಿಂತೆಯೇ ಅನಂತಂ ಅಂತ ತಿಳ್ಕೊಂಡು ಯಾವ ರೀತಿ ಮಧ್ವಾಚಾರ್ಯರು ಹೇಳಿದ್ದಾರೋ, ಮೋಕ್ಷ ಬೇಕಿದ್ದರೆ ಈ ಥರ ಮಾಡಿ ಸತತಂ ಚಿಂತೆಯೇ ಅನಂತಂ ಅಂತ ಹೇಳಿದಾಗೆ ಅದಕ್ಕೆ ನಮಗೆ ನಿದರ್ಶನವೇ ಈ ಹನುಮಾನ್ ದೇವರು. ಸೊ ಈ ಹನುಮಂತ ದೇವರು ಸತತಂ ಅಪಿ ಮಹಾಪ್ರಾಣ ಮುಖ್ಯೋ ಅಂತ ಹೇಳಿದರೆ ಮಹಾಪ್ರಾಣ ಮುಖ್ಯ, ಈ ಮುಖ್ಯ ಪ್ರಾಣನ ಅವತಾರ ಈ ಹನುಮಂತ ದೇವರು. ಅವತಾತ್ ಮಾಂ ನನ್ನನ್ನು ಅವತಾತ್ ಅಂದರೆ ರಕ್ಷಿಸಲಿ. ಅಲ್ಲಿಗೆ ಈ 1ನೇ ಶ್ಲೋಕ ಮುಗೀತು. 2ನೇ ಶ್ಲೋಕ ವೈಲಾರೆ 2ನೇ ಶ್ಲೋಕ ಓದುತ್ತಾಯ್ತು, ಅರ್ಥ ಮಾಡ್ತಾರ? ಹಾಂ. ಶ್ರೀ ಗುರುಭ್ಯೋ ನಮಃ. ಭೀಮೋ ಭೂತ್ಯೋ ನ ಭೇದ್ಯಶ್ಚಕಿತ ರಿಪುಕೃತಾಪತ್ ಪ್ರತಾರೀ ಸಲೀಲಂ ರಕ್ಷೋಘ್ನಃ ಪ್ರಾಪ್ತ ಕೃಷ್ಣೋ ಮಖಕೃತ ವನೇ ದುಷ್ಟಃ ಕೀಚಕಘ್ನಃ ಹತ್ವಾ ದುರ್ಯೋಧನಾದೀನ್ ಸ್ವಪದಮುಪಗತೋ ಯದ್ವಿಷಃ ಕ್ರೋಧತಂತ್ರಾಃ ಭೂತ್ವಾ ಭೂಮೌ ಕುಶಾಸ್ತ್ರಂ ವ್ಯದಿಶತ ಮಣಿಮತ್ ಪೂರ್ವಕಾ ಪಾತು ಸೋಸ್ಮಾನ್. 2ನೇ ಶ್ಲೋಕ. ಅರ್ಥ ಹೋದ್ರಿ ಯಾರ ಪಾಪ ಅರ್ಥ ಹೋದ್ವನ? ನೆಟ್ಟಿತ್ತಂದು ಗಂಧಂಜ ಪುಸ್ತಕಂಟಿತ್ತು ಓದುಗನ ಓದ್ಲಿ. ಕುಂತಿಯಿಂದ ಭೀಮನಾಗಿ ಜನಿಸಿದನು. ಇದು ಭೀಮಸೇನ ದೇವರ ಅವತಾರವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ 2ನೇ ಶ್ಲೋಕದಲ್ಲಿ. ಕುಂತಿಯಿಂದ ಭೀಮನಾಗಿ ಜನಿಸಿದನು. ಪುಟ್ಟ ಮಗುವಾಗಿದ್ದಾಗಲೇ ತಾಯಿ ಕೈಯಿಂದ ಜಾರಿ ಗಿರಿಶೃಂಗವನ್ನೇ ಭೇದಿಸಿ ತಾನು ಅಭೇದ್ಯನಾಗಿ ಉಳಿದನು. ದಿಗಿಲುಗೊಂಡ ದುರ್ಯೋಧನಾದಿಗಳು ತನ್ನನ್ನು ಮುಗಿಸಿಬಿಡಬೇಕೆಂದು ಬಗೆ ಬಗೆಯ ಆಪತ್ತುಗಳನ್ನು ತಂದೊಡ್ಡಿದರೆ ಲೀಲೆಯಿಂದ ಅವುಗಳಿಂದ ಪಾರಾದನು. ಅರಗಿನ ಮನೆಯನ್ನು ಸುಟ್ಟು ಕಾಡಿಗೆ ತೆರಳಿ ಹಿಡಿಂಬೆಯ ಕೈ ಹಿಡಿದನು. ಮಗನನ್ನು ಕೊಂದನು. ದ್ರೌಪದಿಯನ್ನು ಪಡೆದನು. ಕುಂಬಾರನ ಮನೆಯಲ್ಲಿ ಕೃಷ್ಣನ ಉಡುಗೊರೆಯನ್ನು ಕೊಂಡನು. ವ್ಯಾಸರ ಹರಕೆಯನ್ನು ಪಡೆದನು. ಅಣ್ಣನ ಕೈಯಿಂದ ರಾಜಸೂಯ ಯಾಗ ಮಾಡಿಸಿದನು. ಕಾಡಿನಲ್ಲಿ ದುರುಳರಾದ ರಕ್ಕಸರನ್ನು ಮುಗಿಸಿದನು. ಅಜ್ಞಾತವಾಸದಲ್ಲಿ ಕೀಚಕನನ್ನು ಕೊಂದನು. ವನವಾಸ ಮುಗಿಸಿ ಬಂದು ದುರ್ಯೋಧನಾದಿಗಳನ್ನು ಕೊಂದು ತನ್ನ ರಾಜ್ಯವನ್ನು ಪಡೆದನು. 36 ವರ್ಷಗಳ ಕಾಲ ಧರ್ಮಜನೊಡನೆ ರಾಜ್ಯವನ್ನಾಳಿ ಮೂಲ ರೂಪವನ್ನು ಸೇರಿದನು. ಆಗ ಅವನಿಂದ ಪೆಟ್ಟು ತಿಂದ ಕ್ರೋಧವಶ ಎಂಬ ದೈತ್ಯರ ಗುಂಪಿನ ಮಣಿಮಂತ ಮುಂತಾದವರು ಭೂಮಿಯಲ್ಲಿ ಹುಟ್ಟಿ ಅವನ ಇನ್ನೊಂದು ಅವತಾರಕ್ಕೆ ನಾಂದಿಯಾಗಿ ವೇದಶಾಸ್ತ್ರಗಳನ್ನು ಅಪಾರ್ಥ ಹಚ್ಚಿ ಕೆಡಿಸಿದರು. ಅಂಥ ಭೀಮಸೇನ ರೂಪದ ಮುಖ್ಯ ಪ್ರಾಣನು ನಮ್ಮನ್ನು ಕಾಪಾಡಲಿ. ಭೀಮೋ ಭೂತ್ ಯಹ ನ ಭೇದ್ಯಶ್ಚಕಿತ ರಿಪುಕೃತಾಪತ್ ಪ್ರತಾರಿ ನ ಭೇದ್ಯಃ ಚಕಿತ ರಿಪು ಕೃತ ಆಪತ್ ಪ್ರತಾರಿ ರಕ್ಷೋಘ್ನಃ ಪ್ರಾಪ್ತ ಕೃಷ್ಣಃ ಮಖ ಕೃತ್ ಉತ ವನೇ ದುಷ್ಟಃ ಕೀಚಕಘ್ನಃ ಹತ್ವಾ ದುರ್ಯೋಧನಾದೀನ್ ಸ್ವಪದಂ ಉಪಗತೋ ಯದ್ವಿಷಕ್ರೋಧತಂತ್ರಾಃ ಭೂತ್ವಾ ಭೂಮೌ ಕುಶಾಸ್ತ್ರಂ ವ್ಯದಿಶತ ಮಣಿಮತ್ ಪೂರ್ವಕಾ ಪಾತು ಸೋಸ್ಮಾನ್. ಭೀಮೋ ಅಭೂತ್, ಭೀಮಾವತಾರ 2ನೇ ಅವತಾರ ಯಾರ್ದು? ವಾಯುದೇವರದ್ದು. ಅಭೂತ್, ಈ 2ನೇ ಅವತಾರ ಆಯಿತು ಅಂತೇಳಿದರೆ ನಿಮಗೆಲ್ಲ ಕತೆ ಗೊತ್ತಿದೆ. ಕುಂತಿ ಆ ದೂರ್ವಾಸರ ಸೇವೆ ಕುಂತಿ ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂತ ಹೇಳಿದರೆ, ದೂರ್ವಾಸರಿಗೆ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಸಿಟ್ಟು ಬರ್ತದೆ. ಆ ಒಂದು ಚೂರು ಹೆಚ್ಚು ಕಡಿಮೆ ಆಗದ ಹಾಗೆ ದೂರ್ವಾಸರ ಸೇವೆಯನ್ನು ಕುಂತಿ ಮಾಡಿದ್ಲು. ದೂರ್ವಾಸರು ಕಡೆಗೆ ಹೇಳ್ತಾರೆ, ನನ್ನಂಥ ಒಂದು ಶೀಘ್ರ ಕೋಪಿ ಮುಂಗೋಪಿ ನನ್ನ ಹತ್ರ ಕೂಡ ಸೇವೆ ಮಾಡಿ ನನ್ನ ಕೋಪಕ್ಕೆ ಒಂದು ಚೂರು ಆಸ್ಪದೆ ಕೊಡದೇ ಇದ್ದದ್ದು ಅಂತ ಹೇಳಿದರೆ ನೀನು ಬಹಳ ಶ್ರೇಷ್ಠವಾದ ಸೇವೆ ಮಾಡುವವಳು ಕುಂತಿ.
ನಿನಗೆ ನಾನು ಒಂದು ವರ ಕೊಡ್ತೀನಿ ಅಂತ ಹೇಳಿಬಿಟ್ಟು ವರ ಕೊಡ್ತಾರೆ. ಏನಂತ ಹೇಳಿದರೆ, ಈ ಮಂತ್ರ ಉಪದೇಶಿಸಿದರೆ ನಿನಗೆ ಏನು ಕೇಳಿದರೂ ಸಿಗ್ತದೆ ಅಂತ ಹೇಳ್ಕೊಂಡು. ಸೊ ಏನಾಯಿತು, ಟೆಸ್ಟ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಹೇಳಿಬಿಟ್ಟು ಕರ್ಣನ ಇದು ಮಾಡಿ, ಮತ್ತು ಸೂರ್ಯದೇವರು ಬಂದರು. ಸ್ಪರ್ಶ ಮಾಡಿದ್ದೇ ಸರಿ ಕುಂತಿದೇವಿಗೆ, ಕರ್ಣ ಹುಟ್ಟಿ ಕೂಡ ಆಯಿತು. ಸೊ ಅಂತೇಳಿದರೆ ಆ ಮಂತ್ರ ಹೇಳಿದರೆ ಅದು ನಿಷ್ಫಲ ಆಗೋದೇ ಇಲ್ಲ. ಅದು ಅಂದರೆ ಮತ್ತೆ ಕುಂತಿ ಹೇಳ್ತಾಳೆ, ಈಗ ನನಗೆ ಮದುವೆ ಆಗಲಿಲ್ಲ ಸೂರ್ಯದೇವರೇ, ಈಗ ಏನಾಯ್ತು, ಈಗ ಈ ಮಗು ಹುಟ್ಟಿದೆ, ನಾನು ಏನು ಮಾಡೋದು ಇದನ್ನು ಅಂತ ಹೇಳ್ಕೊಂಡು. ಸೊ ಆವಾಗ ಹೇಳ್ತಾಳೆ, ಸೂರ್ಯದೇವರು ಹೇಳ್ತಾರೆ, ನೀನು ಮಂತ್ರ ಹೇಳಿ ಆಯಿತು, ಮಂತ್ರ ಹೇಳಿದ ಮೇಲೆ ಏನದು ನಿಷ್ಫಲ ಆಗೋದಿಲ್ಲ, ಅದರ ಫಲ ಕೊಟ್ಟಾಯಿತು. ಸೊ ಇನ್ನೇನು ಅಂತ ಹೇಳಿದರೆ, ನೀನು ಮದುವೆ ಆಗಲಿಲ್ಲ ಅಂದರೆ ನಿನಗೆ ನಾನು ಕನ್ಯೆಯಾಗಿರುವ ಹಾಗೆ ಅಂತ ಹೇಳಿದರೆ, ಮಗು ಹುಟ್ಟಿದರೂ ನೀನು ಕನ್ಯೆಯೇ, ಅದು ಒಂದು ಬೇಕಾದರೆ ಆ ವರವನ್ನು ನಾನು ಕೊಡ್ತೇನೆ ಅಂತ ಸೂರ್ಯದೇವರು ಏನು ಮಾಡಿದರು, ನೀನು ಕನ್ಯೆಯೇ, ಮಗು ಹುಟ್ಟಿದ್ರು. ಸೊ ಮಗುವನ್ನು ಏನು ಮಾಡಿದ್ಲು, ಒಂದು ಪೆಟ್ಟಿಗೆ ಒಳಗೆ ಹಾಕಿ ಅದನ್ನು ಬಿಟ್ಟುಬಿಟ್ಲು. ಸೊ ಇದು ಕರ್ಣಂದು ಕತೆ. ಆಮೇಲಿಂದ ಏನಾಯಿತು, ಪಾಂಡುವಿಗೆ ಶಾಪ ಬಂತು. ಅವನಿಗೆ ಹೆಂಡತಿಯ ಒಟ್ಟಿಗೆ ಅವನು ಅಂತೇಳಿದರೆ ದಾಂಪತ್ಯ ಅಂತ ಅವನು ಆ ಸುಖವನ್ನು ಅನುಭವಿಸಲಿಕ್ಕೆ ಇಲ್ಲ, ಅನುಭವಿಸಿದರೆ ಆವತ್ತೇ ಅವನು ಸತ್ತು ಹೋಗ್ತಾನೆ. ಇಂಥ ಒಂದು ಶಾಪ ಬಂತು ಯಾರಿಗೆ, ಪಾಂಡುವಿಗೆ. ಸೊ ಏನು ಮಾಡೋದು ಅಂತ ಹೇಳ್ಕೊಂಡು ನಂತರ ಅವನು ಕಾಡಿಗೆ ಹೋಗ್ತಾನೆ ರಾಜ್ಯ ಬಿಟ್ಟು, ಮತ್ತು ಆ ಕುರುಡನಿಗೆ ರಾಜ್ಯ ಕೊಟ್ಟು ಪಾಂಡು ಇದಕ್ಕೆ ಹೋಗ್ತಾನೆ ತಪಸ್ಸು ಮಾಡಲಿಕ್ಕೆ ಅಂತ. ಸೊ ಇಬ್ಬರು ಹೆಂಡತಿಯಂದರು ಹೋಗ್ತಾರೆ ಅಂತೇಳಿದರೆ ಏನು ಮಾಡೋದು, ಗಂಡನನ್ನು ಹಿಂಬಾಲಿಸಿಕೊಂಡು ಹೋಗ್ತಾರೆ. ಸೊ ಹೋಗಿಬಿಟ್ಟು ಕುಂತಿಯೊಟ್ಟಿಗೆ ಒಂದು ದಿವಸ ಹೇಳ್ತಾನೆ, ಇಂಥ ಒಂದು ತ್ರಿಶಂಕ ಸ್ವರ್ಗದ ಇದು ಬಂತಲ್ಲ, ಅಂದರೆ ನನ್ನ ಜೀವನವೇ ವ್ಯರ್ಥ ಆಗಿ ಹೋಗುವಂಥ ಪರಿಸ್ಥಿತಿ ಬಂತು. ನಾನು ಒಂದು ಮಗುವಿನ ಅಪ್ಪ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಥರ ಒಂದು ಪರಿಸ್ಥಿತಿ ಬಂತಲ್ಲ, ಎಣಿಸಲೇ ಇಲ್ಲ ಅಂತ ಹೇಳ್ಕೊಂಡು ಬಹಳ ಶೋಕದಿಂದ ಕುಂತಿಗೆ ಹೇಳುವಾಗ ಕುಂತಿ ಹೇಳ್ತಾಳೆ, ಸರಿ, ನನ್ನ ಹತ್ರ ಒಂದು ವರ ಇದೆ. ಯಾರ್ದು? ದುರ್ವಾಸರದ್ದು. ಎಲ್ಲ ಕತೆ ಹೇಳ್ತಾಳೆ. ಯಾರಿಗೆ? ಪಾಂಡುವಿಗೆ. ಹೇಳಿಬಿಟ್ಟು ಪಾಂಡು ಹೇಳ್ತಾನೆ, ಹಾಗಾದರೆ ಈಗ ಸುಸಂದರ್ಭ, ನಮಗೆ ದೇವತೆಗಳ ಮಕ್ಕಳು ನಮಗೆ ಆಗ್ತಾರೆ ಅಂತ ಹೇಳಿದರೆ ಇದಕ್ಕಿಂತ ಒಳ್ಳೇದು ಯಾವುದಿದೆ ಅಂತ ಹೇಳ್ಕೊಂಡು ಪಾಂಡುವಿಗೆ ಏನಾಯಿತು, ಜೀವ ಹೋದದ್ದು ಪುನಃ ವಾಪಸ್ ಬಂದಂಗೆ ಆಯಿತು. ಸೊ ಯುಧಿಷ್ಠಿರ ಹುಟ್ಟುತ್ತಾನೆ. ಯುಧಿಷ್ಠಿರ ನಂತರ ಭೀಮಸೇನ ಹುಟ್ಟುತ್ತಾನೆ. ಸೊ ಆಮೇಲಿಂದ ಅರ್ಜುನ. ಯಾವುದು ನಿಮ್ಗೆ ಗೊತ್ತು, ಯುಧಿಷ್ಠಿರ ಯಮಧರ್ಮರಾಯನ ವರದಿಂದ ಆ ಮಂತ್ರೋಪದೇಶದಿಂದ ಆ ಮಂತ್ರವನ್ನು ಉಚ್ಚಾರಣೆ ಮಾಡುವ ಮುಖಾಂತರ ವಾಯುದೇವರ ಆ ಸಂಸ್ಪರ್ಶದಿಂದ 2ನೇ ಮಂತ್ರ ಭೀಮ ಹುಟ್ಟುವಂಥದ್ದು. 3ನೇದ್ದು ದೇವೇಂದ್ರನ ಆ ಮಂತ್ರ ಉಚ್ಚಾರಣೆ ಮಾಡಿ ಹುಟ್ಟಿರುವಂಥ ಮಗ ಅರ್ಜುನ. ಆಮೇಲೆ ಒಂದು ಮಂತ್ರವನ್ನು ಏನು ಮಾಡ್ತಾಳೆ, ಮಾದ್ರಿಗೆ ಕೊಡ್ತಾಳೆ. ಮಾದ್ರಿ ಆ ಮಂತ್ರವನ್ನು ಉಪಯೋಗಿಸಿಕೊಂಡು ಅಶ್ವಿನಿ ದೇವತೆಗಳನ್ನು ಆಹ್ವಾನಿಸ್ತಾಳೆ. ಸೊ ಅಶ್ವಿನಿ ದೇವತೆಗಳು ಅಂತ ಹೇಳಿದ್ರೆ ಇಬ್ಬರು. ಸೊ ಒಂದು ಮಂತ್ರದಿಂದ ಇಬ್ಬರು ಹುಟ್ಟುತ್ತಾರೆ. ಯಾರು? ಮತ್ತು ನಕುಲ ಮತ್ತು ಸಹದೇವ ಅಂತ ಹೇಳುವಂಥವ್ರು. ಅಲ್ಲಿಗೆ ಈ ರೀತಿ 5 ಜನ ಪಾಂಡವರು. ಈ ಭೀಮ ಹುಟ್ಟಿ ಆಯಿತು, ಈಗ ಕಥೆ ಹೇಳಿ ಆಯಿತು. ಸೊ ಭೀಮಸೇನ ಅವತಾರ ಮಾಡಿರುವಂಥದ್ದು ವಾಯುದೇವರ 2ನೇ ಅವತಾರ. ನಾಭೇದ್ಯ ಚಕಿತರಿಪು ಅಂತೇಳಿದರೆ ನಾಭೇದ್ಯ ತಸ್ಯೈವ 28ನೇ ಶ್ಲೋಕ ಯಾವುದರದ್ದು? ಮಧ್ವವಿಜಯದ್ದು. ತಸ್ಯ ಏವ ವಾಯೋ ಅವತಾರಂ ಏನಂ, ವಾಯುದೇವರ ಅವತಾರ ಆಯಿತು. ಏನಂ ಸಂತೋ ದ್ವಿತೀಯಂ, ಇದು 2ನೇ ಅವತಾರ. ಪ್ರಬದಂತಿ ಭೀಮಂ ಹೇಳ್ತಾರೆ ಭೀಮಸೇನ ಅಂತ ಹೇಳ್ಕೊಂಡು. ಸ್ಪೃಷ್ಟೈವ ಯಂ ಪ್ರೀತಿಮತ ಅನಿಲೇನ. ಆಗಿದ್ದೇನು? ಕುಂತಿದೇವಿ ವಾಯುದೇವರ ದುರ್ವಾಸರು ಕೊಟ್ಟ ಆ ವಾಯುದೇವರ ಮಂತ್ರವನ್ನು ಹೇಳಿದ್ದಾಳೆ, ವಾಯುದೇವರನ್ನು ಆಹ್ವಾನಿಸಿದ್ದಾಳೆ. ಸ್ಪೃಷ್ಟ ಏವ ಯಂ ಪ್ರೀತಿಮತ ಅನಿಲೇನ. ಅನಿಲ ಅಂದರೆ ವಾಯುದೇವರು. ಆ ವಾಯುದೇವರನ್ನು ಪ್ರೀತಿಮತ ಅಂದರೆ ಪ್ರೀತಿಯಿಂದ ಕುಂತಿಯನ್ನು ಮುಟ್ಟಿದ್ದಷ್ಟೇ. ಸ್ಪೃಷ್ಟ ಏವ ಸ್ಪರ್ಶ ಮಾಡಿದ್ದ ಕೂಡಲೇ ಏನು? ನರೇಂದ್ರ ಕಾಂತ, ಪಾಂಡುವಿನ ಹೆಂಡತಿ. ಯಾರು? ರಾಜನಾದ ಪಾಂಡುವಿನ ಹೆಂಡತಿ ಕುಂತಿ ಸುಷುವ ಅತ್ರ. ಸುಷುವ ಅಂದರೆ ಹಡೆದಳು. ಯಾರನ್ನ? ಯಂ ಅಂದರೆ ಯಾವ ಮಗನನ್ನು ಹಡೆದಳೋ ಅವನೇ ಪ್ರಬದಂತಿ ಭೀಮಂ, ಅವನನ್ನೇ ಹೇಳ್ತಾರೆ ಭೀಮ ಅಂತೇಳಿ.
ಸೊ ಈಗ ಏನು ಹೇಳ್ತಾರೆ, ನಾ ಭೇದ್ಯ ಅಂತ ಹೇಳ್ತಾರೆ. ನಾ ಭೇದ್ಯ ಅಂದ್ರೇನು, ಭೇದಿಸಲಿಕ್ಕೆ ಆಗಲಿಲ್ಲ. ಸೊ ಯಾರನ್ನು ಭೇದಿಸಲಿಕ್ಕೆ, ಭೀಮಸೇನ ದೇವರನ್ನು ಭೇದಿಸಲಿಕ್ಕೆ, ಅಥವಾ ಭೀಮಸೇನ ದೇವರು ಅದು ಏನು ಕಥೆ, ಅದು ಇಂದ್ರಾಯುಧಂ ಹೀಂದ್ರ ಕರಾಭಿನುನ್ನಂ 29ನೇ ಶ್ಲೋಕ. ಚಿಚ್ಚೇದ ಪಕ್ಷಾನ್ ಶಿತಿದಾರಿಣಾಂ ಪ್ರಾಕ್ ಬಿಭೇದ ಭೂಭೃತ್ ವಪುರಂಗ ಸಂಗಾತ್ ಚಿತ್ರಂ ಸ ಪನ್ನೋ ಜನನೀಕರಾಗ್ರಾತ್. ನೀವೆಲ್ಲ ವಿಡಿಯೋಸ್ ನೋಡಿದ್ದರೆ ಒಂದು ವೇಳೆ, ಈಗ ಇವತ್ತು ಭೀಮಾವತಾರದ್ದು ಹೇಳ್ತಾರೆ ಅಂತ ಹೇಳಿದ ಕೂಡಲೇ ಈ 28ನೇ ಶ್ಲೋಕದಿಂದ ವಿಡಿಯೋಸ್ ನೀವು ನೋಡಿದರೆ, ಯಾವುದು ನಮ್ಮ ನಿರಂತರ ಜ್ಞಾನಸತ್ರ ಮಧ್ವ ವಿಜಯದ ವಿಡಿಯೋಸ್ ಉಂಟಲ್ಲ, ಈ ಸುರುವಿನ ಸರ್ಗ ಅಂತ ಹಾಕಿದ ಕೂಡಲೇ ಎಲ್ಲ ವಿಡಿಯೋಸ್ ಬರ್ತದೆ. 28ನೇ ಶ್ಲೋಕ ಅಂತ ಹಾಕಿದರೆ ಆ ವಿಡಿಯೋ ಬರ್ತದೆ. ಒಂದು ವೇಳೆ ನೋಡಿದ್ದಿದ್ದರೆ ನಿಮಗಿದನ್ನು ಕೇಳುವಾಗ ಬಹಳ ಒಂದು ಎಷ್ಟು ಸ್ವೀಟ್ ತಿಂದಾಗ ಆಗ್ತಿತ್ತು. ಇಂದ್ರಾಯುಧಂ ಹೀಂದ್ರ ಕರಾಭಿನುನ್ನಂ. ಇಂದ್ರ ಏನು ಮಾಡಿದ ಅಂತ ಹೇಳಿದರೆ, ವಜ್ರಾಯುಧ ತಗೊಂಡು ಯಾವುದಕ್ಕೆ, ಪರ್ವತಕ್ಕೆ ಹೊಡೆದು ರೆಕ್ಕೆಗಳನ್ನು ತುಂಡು ಮಾಡಿದ. ಇಂದ್ರ ಕರಾಭಿನುನ್ನಂ, ಅದಕ್ಕೆ ವಜ್ರಾಯುಧದಿಂದ ಹೊಡೆದಿದ್ದಾನೆ ಇಂದ್ರ. ಅಷ್ಟು ಕಷ್ಟಪಟ್ಟಿದ್ದಾನೆ ಪರ್ವತಗಳ ರೆಕ್ಕೆಯನ್ನು ಮುರಿಲಿಕ್ಕೆ. ಚಿಚ್ಚೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಕ್ ಅಂತೇಳಿದ್ರೆ, ಆ ಪರ್ವತಗಳ ಕ್ಷಿತಿಧಾರಿಣಾಮ್ ಅಂದರೆ ಪರ್ವತಗಳು, ಹಿಂದೆ ಆದ ಕಥೆ ಇದು. ಸೊ ಪ್ರಾಕ್ ಹಿಂದೆ, ಕ್ಷಿತಿಧಾರಿಣಾಂ ಪರ್ವತಗಳ, ಚಿಚ್ಚೇದ ಪಕ್ಷಾನ್ ಅಂದರೆ ರೆಕ್ಕೆಗಳನ್ನು, ಚಿಚ್ಚೇದ ಅಂದರೆ ತುಂಡು ಮಾಡಿದ. ಅಂದರೆ ಅಷ್ಟು ಕಷ್ಟಪಟ್ಟಿದ್ದಾನೆ ಇಂದ್ರ ಪರ್ವತಗಳ ರೆಕ್ಕೆಗಳನ್ನು ಮುರಿಲಿಕ್ಕೆ. ಅಂದರೆ ಪರ್ವತಗಳಿಗೂ ಕೂಡ ಏನು ದುರ್ಬುದ್ಧಿ ಬರ್ತದೆ ಅಂತ. ಬಿಭೇದ ಭೂಭೃತ್ ವಪುರಂಗ ಸಂಗಾತ್ ಚಿತ್ರಂ ಸ ಪನ್ನೋ ಜನನೀಕರಾಗ್ರಾತ್. ಸೊ ಇದು ಯಾವುದು ಇದರಲ್ಲಿ ಇದ್ದದ್ದು, ಯಾವುದದು ವನವಾಸದಲ್ಲಿ ವನವಾಸ ಅಂತ ಹೇಳಿದರೆ, ಪಾಂಡು ವನಕ್ಕೆ ಬಂದಿದ್ದಾನೆ ಬೇಜಾರಿನಲ್ಲಿ. ಏನಂತ ಹೇಳಿದರೆ, ಹೆಂಡತಿಯನ್ನು ಮುಟ್ಟಿದ ಕೂಡಲೇ ತಾನು ಸತ್ತು ಹೋಗ್ತೀನಿ, ಹಾಗಾದರೆ ಇನ್ನು ಎಂಥ ಜೀವನ ಅಂತ ಹೇಳ್ಕೊಂಡು ಬಹಳ ಅವನಿಗೆ ಬೇಜಾರಾಗಿ ಅವನಿಗೆ ಕಾಡಿಗೆ ಬರುವಂಥದ್ದು. ಮಾದ್ರಿ ಮತ್ತು ಕುಂತಿ ಒಟ್ಟಿಗಿದ್ದಾರೆ ಕಾಡಿನಲ್ಲಿ. ಈಗ ಈ ಭೀಮಸೇನ ದೇವರು ಏನಾಗಿದ್ದಾರೆ, ಹುಟ್ಟಿದ್ದಾರೆ, ಅವತಾರ ಮಾಡಿದ್ದಾರೆ. ಪಾಂಡು ಮತ್ತು ಕುಂತಿಯ ಮಗನಾಗಿ ಅವತಾರ ಮಾಡಿದ್ದಾರೆ. ಸೊ ಈ ಅವತಾರ ಮಾಡಿದಾಗ ಏನಾಯಿತು, ಈ ಭೀಮಸೇನ ದೇವರನ್ನು ಕುಂತಿ ಬಹಳ ಕಷ್ಟಪಟ್ಟು ಹಿಡ್ಕೊಂಡಿದ್ದಾಳೆ. ಏನೋ ಒಂದು ಗರ್ಜನೆ ಕೇಳಿತು ಕಾಡಿನಲ್ಲಿ. ಗರ್ಜನೆ ಕಾಡಿನಲ್ಲಿ ಕೇಳಿತು, ಕುಂತಿ ಹೆದರಿ ಹೋದ್ಲು. ಹೆದರಿ ಏನಾಯಿತು, ಭೀಮಸೇನ ಅಂದರೆ ಮಗು ಕೆಳಗೆ ಬಿತ್ತು. ಅಷ್ಟೇ ಆದದ್ದು. ಬಿಭೇದ ಭೂಭೃತ್ ವಪುರಂಗ ಸಂಗಾತ್. ಭೀಮಸೇನ ದೇವರು ಆ ಮಗುವಿನ ರೂಪದಲ್ಲಿದ್ದಾರೆ. ಆ ಮಗುವಿನ ರೂಪದಲ್ಲಿರುವಂಥ ಭೀಮಸೇನ ದೇವರು ಜಾರಿ ಕೆಳಗೆ ಬಿದ್ದದ್ದು ಎಲ್ಲಿಗೆ, ಆ ಪರ್ವತ. ಅದು ಆ ಪರ್ವತ ಏನಾಯಿತು, ಬಿಭೇದ ತುಂಡಾಯಿತು. ಅದು ಕುಂತಿ ಹಿಡ್ಕೊಳ್ಳುವಾಗ ಮಾತ್ರ ಮಗು, ಅಲ್ಲಿಂದ ಆ ಜಾರಿ ಕೆಳಗೆ ಬಿದ್ದರೆ ಅದು ವಾಯುದೇವರ ಅವತಾರ, ಭೀಮಸೇನ ದೇವರ ಅವತಾರ. ಸೊ ಭೀಮಸೇನ ದೇವರಿಗೆ ಎಷ್ಟು ಶಕ್ತಿ ಇದೆ ನೋಡಿ. ಕೃಷ್ಣನಿಗೆ ಎಷ್ಟು ಶಕ್ತಿ ಮಗುವಾಗಿದ್ದಾಗ ಆ ಶಕಟಾಸುರ ಬಂದು ಏನಂತ ಹೇಳಿದರೆ, ಭೀಮಸೇನ ಇದು ಕೃಷ್ಣ ಸಣ್ಣ ಮಗುವಾಗಿದ್ದಾನೆ, ಕಾಲಿಗೆ ಹತ್ತಿರದಲ್ಲಿ ಉಂಟು ಶಕಟ ಅಂದರೆ ಬಂಡಿ. ಆ ಬಂಡಿ ಏನು, ಕೃಷ್ಣನನ್ನು ಮೇಲೆ ಬಂದರೆ ಕೃಷ್ಣ ಸಾಯ್ತಾನೆ. ಸೊ ಕೃಷ್ಣನಿಗೆ ಗೊತ್ತಾಯಿತು, ಅಂದರೆ ಆ ಮಗುವಿಗೆ ಗೊತ್ತಾಯಿತು. ಮೆಲ್ಲ ಕಾಲಲ್ಲಿ ಆ ಬಂಡಿಯನ್ನು ಚೂರು ಮುಟ್ಟಿದ್ದಷ್ಟೆ. ಮುಟ್ಟಿದ ಕೂಡಲೇ ಬಂಡಿಯಲ್ಲಿ ಹೋಯಿತು, ಆಕಾಶಕ್ಕೆ ನೆಗೆಯಿತು. ಬಂಡಿ ಆಕಾಶಕ್ಕೆ ನೆಗೆದು ಅಲ್ಲಿಂದ ಪಟಾರ ಅಂತ ಬಿದ್ದು ಬೀಳುದೆಂಥದ್ದು, ಬಿದ್ದದ್ದು ಶಕಟಾಸುರನೇ ಬಿದ್ದದ್ದು. ಅಷ್ಟು ದೊಡ್ಡ ಶರೀರ ಶಕಟಾಸುರಂದು ಸತ್ತೋಗಿ ಬಿಟ್ಟ. ಅಂದರೆ ಏನದು, ಒಂದು ಚೂರು ಬಾಲಕೃಷ್ಣನ ಕಾಲು ಚೂರು ತಾಗಿಸಿದ್ದು ಅಷ್ಟೇ. ಅಂದರೆ ದೇವರ ಅದು ಮಹಿಮೆ ಅಂದರೆ ಆ ಥರ. ಸೊ ಇಲ್ಲಿ ಏನಾಯಿತು ಅಂತ ಹೇಳಿದರೆ, ಸೊ ಭೀಮಸೇನ ದೇವರು ಮಗುವಾಗಿ ಕುಂತಿಯ ಕೈಯಿಂದ ಜಾರಿ ಆ ಪರ್ವತಕ್ಕೆ ಬಿದ್ದು ಕೂಡಲೇ ವಪುಹು ಅಂದರೆ ದೇಹ, ಅಂಗ ಸಂಗಾತ್ ದೇಹ ಸ್ಪರ್ಶ, ಭೀಮಸೇನ ದೇವರ ಸ್ಪರ್ಶ ಆ ಪರ್ವತಕ್ಕೆ ಆದ ಕೂಡಲೇ ಬಿಭೇದ ಭೂಭೃತ್. ಆ ಭೂಭೃತ್ ಅಂದರೆ ಪರ್ವತ. ಆ ಪರ್ವತ ಬಿಭೇದ ಎಷ್ಟು ಚೂರಾಯಿತಂತೆ, ಶತಶೃಂಗ ಅಂತ ಆ ಪರ್ವತಕ್ಕೆ ಹೆಸರು. ಶತಶೃಂಗ ಅಂದರೆ 100 ಹೋಳಾಯಿತು ಪರ್ವತ.
ಅಂದರೆ ಇಂದ್ರದೇವರಿಗೆ ಪರ್ವತದ ರೆಕ್ಕೆಯನ್ನು ಮುರಿಲಿಕ್ಕೆ ವಜ್ರಾಯುಧ ಬೇಕಾಯಿತು. ಇಲ್ಲಿ ಭೀಮಸೇನ ದೇವರು ಅವರ ದೇಹ, ಮಗುವಿನ ದೇಹ ಪರ್ವತಕ್ಕೆ ತಾಗಿದ್ದೇ ತಡ, ಜಾರಿ ಬಿದ್ದು ಪರ್ವತಕ್ಕೆ ತಾಗಿದ ಕೂಡಲೇ ಪರ್ವತ ಏನಾಯಿತು, 100 ಚಿತ್ರಂಸ ಪನ್ನೋ ಅಂದರೆ ಪತತಿ, ಅಂದರೆ ಬಿದ್ದಿದ್ದಾರೆ ಭೀಮಸೇನ ದೇವರು. ಜನನೀ ಕರಾಗ್ರಾತ್, ಕುಂತಿಯ ಕೈಯಿಂದ, ಕರಾಗ್ರಾತ್ ಕೈಯ ತುದಿಯಿಂದ ಕೆಳಗೆ ಬಿದ್ದ ಈ ಭೀಮಸೇನ ದೇವರು. ಚಿತ್ರಂ ಆಶ್ಚರ್ಯ, ಏನಾಯಿತು, ಪರ್ವತ 100 ಶತಶೃಂಗ, ಪರ್ವತ 100 ಹೋಳಾಯಿತು. ನಾ ಭೇದ್ಯ ಅಂತೇಳಿದರೆ ಭೀಮಸೇನ ದೇವರಿಗೆ ಏನಾಗಲಿಲ್ಲ. ನಾ ಭೇದ್ಯ ಆದದ್ದು ಯಾರಿಗೆ, ಪರ್ವತಕ್ಕೆ 100 ಹೋಳಾಯಿತು. ಅಂದರೆ ಎಂಥ ಆಶ್ಚರ್ಯ, ಆಶ್ಚರ್ಯ, ಎಂಥ ಆಶ್ಚರ್ಯ, ಇದು ವಾಯುದೇವರ ಅವತಾರ ಭೀಮಸೇನ. ಆದ್ದರಿಂದ ಸೊ ನಾ ಭೇದ್ಯ ಚಕಿತ ರಿಪು, ಆಮೇಲಿಂದ ಚಕಿತ ರಿಪು ಅಂತೇಳಿದರೆ ಈ ಭೀಮಸೇನ ದೇವರ ಅಂತೇಳಿದರೆ ಮಗು ಸ್ವಲ್ಪ ದೊಡ್ಡದಾಗಿ ಆಟ ಆಡ್ತಾ ಇರುವಂಥದ್ದು ಅಂತೇಳಿದರೆ ಅಲ್ಲಿ ಆ ಕಡೆ ಕೌರವರ ಮಕ್ಕಳು, ಈ ಕಡೆ ಪಾಂಡವರು ಎಲ್ಲ ಆಟ ಆಡ್ತಾ ಇರುವಂಥ ಟೈಮು. ಸೊ ಏನಾಯಿತು ಅಂತೇಳಿದರೆ ಈ ಭೀಮನ ಬಲ ನೋಡಿ ದುರ್ಯೋಧನನಿಗೆ ಯಾವಾಗ ನೋಡಿದರೂ ಹೊಟ್ಟೆ ಉರಿ. ಈ ಭೀಮಸೇನನನ್ನು ಒಂದು ವೇಳೆ ಈ ರೀತಿ ದೊಡ್ಡದಾದರೆ ಇನ್ನು ಮುಂದಕ್ಕೆ ನಮಗೇನಾಗ್ತದೆ, ರಾಜ್ಯದಲ್ಲಿ ಇವರು ಪಾಲು ಕೇಳ್ತಾರೆ, ಸೊ ಕೊಡಬೇಕಾಗ್ತದೆ. ಯಾಕಂತೇಳಿದರೆ ಬಲಿಷ್ಠ ಇವ ಭೀಮಸೇನ. ಏನಂತೇಳಿದರೆ ಇವನನ್ನು ಹೇಗಾದರೂ ಮುಗಿಸಬೇಕು, ಇವ ಇದ್ದಷ್ಟು ಸಮಯ ನಮಗೆ ಗತಿ ಇಲ್ಲ ಅಂತ ದುರ್ಯೋಧನನಿಗೆ ಗೊತ್ತಾಗಿಬಿಡ್ತು. ಆಮೇಲೆ ಏನಂತೇಳಿದರೆ ಈ ಕೌರವರು, ಈ ದುಷ್ಟ ದುರ್ಯೋಧನಾದಿಗಳು ಏನು ಮಾಡಿದರು ಅಂತೇಳಿದರೆ ಭೀಮಸೇನ ದೇವರಿಗೆ ಒಂದು ದಿವಸ ವಿಷ ಕೊಟ್ಟರು. ವಿಷ ಕೊಟ್ಟರು ಸಹ ಏನು ಆಗೋದಿಲ್ಲ. ಏನಂತೇಳಿದರೆ ವಿಷ ಕೊಟ್ಟರು. ಭುಕ್ತಂಚ ಜೀರ್ಣಂ, 31ನೇ ಶ್ಲೋಕ. ಭುಕ್ತಂಚ ಜೀರ್ಣಂ ಪರಿಪಂತಿ ದತ್ತಂ, ಈ ಶತ್ರು ದುರ್ಯೋಧನಾದಿಗಳು ಕೊಟ್ಟ ಯಾವುದು, ವಿಷಂ ವಿಷಣ್ಣು ಅಂತೇಳಿದರೆ ವಿಷ ಕೊಟ್ಟರು, ಯಾವುದರಲ್ಲಿ, ಆಹಾರದಲ್ಲಿ ಬೆರೆಸಿ, ಏನಾಗಲಿಲ್ಲ. ಭುಕ್ತಂಚ ಜೀರ್ಣಂ. ಯಾಕೆ ಭುಕ್ತಂಚ ಜೀರ್ಣಂ ಅಂತೇಳಿದರೆ ವೃಕೋದರ, ಏನದು, ಅಂಗುಷ್ಟ ಮಾತ್ರೆ ಜಠರೇ ಪ್ರತಿಷ್ಠಿತಂ, ಮಧ್ವಾಚಾರ್ಯ ಹೇಳ್ತಾರೆ. ಅಂತೇಳಿದರೆ ಎಷ್ಟಪ್ಪ ಇದು, ಈ ರೀತಿ ಬಾಳೆಹಣ್ಣು ಕೊನೆ ಖಾಲಿಯಾಗಿ ಬಿಡ್ತು, ಊಟದ ಕೊನೆಯಲ್ಲಿ ಕೊಟ್ಟದ್ದು ಇಷ್ಟು ಬಾಳೆಹಣ್ಣು ತಿಂದರೂ ಹೊಟ್ಟೆ ದೊಡ್ಡದಾಗಲಿಲ್ಲ. ಅಚ್ಯುತ ಪ್ರೇಕ್ಷರಿಗೆ, ಗುರುಗಳಿಗೆ ಏನಿಲ್ಲ ಕರ್ಕೊಂಡು ಹೋದರು. ಇದು ಎಂಥದ್ದು ಕತೆ ನಿಂದು, ಎಷ್ಟು ಬಾಳೆಹಣ್ಣು ತಿಂದು, 100, 200, 300, 400 ಊಟ ಆದ ಮೇಲೆ ಅಲ್ಲ ಅಂತೇಳಿದರೆ ಆಪೋಷಣಕ್ಕೊಂದು ಬಾಕಿ. ಊಟ ಆಗಿ ಫುಲ್ ಹೊಟ್ಟೆಯಲ್ಲಿ ಪುನಃ 400 ಬಾಳೆಹಣ್ಣು ತಿಂದಿಯಲ್ಲ, ಏನು ಕತೆ ನಿಂದು ಅಂತ ಕೇಳಿದರೆ ಹೇಳ್ತಾರೆ ಮಧ್ವರು, ಬಾಲಮಧ್ವರಲ್ಲ, ಸನ್ಯಾಸಿ ಮಧ್ವರು ಏನು ಹೇಳ್ತಾರೆ, ಭುಕ್ತಂಚ ಜೀರ್ಣಂ ಅಂತ ಹೇಳಿದರೆ ಇದೇನು, ಏನು ತಿಂದರೂ ಅದು ಜೀರ್ಣ ಆಗಿ ಬಿಡ್ತದೆ. ಇದು ಸೇಮ್ ಕತೆ, ಭುಕ್ತಂಚ ಜೀರ್ಣಂ. ಇಲ್ಲಿ ಯಾಕೆ ಕತೆ ಏನದು, ಅಂಗುಷ್ಟ ಮಾತ್ರೆ ಜಠರೇ ಪ್ರತಿಷ್ಠಿತಂ, ಜಠರೇ ನನ್ನ ಜಠರದಲ್ಲಿ ಅಂಗುಷ್ಟ ಮಾತ್ರೆ, ಇಷ್ಟೇ ಅಂಗುಷ್ಟ, ಒಂದು ಅಂಗುಷ್ಟ ಎಷ್ಟು, ಅಷ್ಟೇ ದೊಡ್ಡದಿರುವಂಥದ್ದು ಒಂದು ಏನಿದೆ, ವೃಕ ಇದೆ, ಅದು ಜ್ವಾಲಾಗ್ನಿ, ಏನು ಕೊಟ್ಟರೂ ಭಸ್ಮ. ಆದ್ದರಿಂದ ಹೊಟ್ಟೆ ದೊಡ್ಡದಾಗೋದಿಲ್ಲ, ಹಾಗೆ ಇರ್ತದೆ. ಎಷ್ಟು, 400 ಬಾಳೆಹಣ್ಣು, ಅವ್ರ ಹತ್ರ ಇದ್ದದ್ದು 400 ಬಾಳೆಹಣ್ಣು, 4000 ಬಾಳೆಹಣ್ಣು ಕೊಟ್ಟರು, ಕತೆ ಅದೇ. ಅವರಿಗೆ ಬೇಜಾರಾಗಬಾರ್ದು ಅಂತೇಳಿ ನಾನು ಪೂರ ತಿಂದು ಬಿಡ್ತೇನೆ. ಸೊ ಅಂಗುಷ್ಟ ಮಾತ್ರೆ ಜಠರೇ ಪ್ರತಿಷ್ಠಿತಂ ಭುಕ್ತಂಚ ಜೀರ್ಣಂ. 31ನೇ ಶ್ಲೋಕ. ಪರಿಪಂತಿ ದತ್ತಂ, ಆ ಶತ್ರುಗಳು ಕೊಟ್ಟದ್ದು ದುರ್ಯೋಧನಾದಿಗಳು. ವಿಷಂ ವಿಷಣ್ಣು, ಕೊಟ್ಟದ್ದೆಂಥದ್ದು ವಿಷ. ಆಮೇಲಿಂದ ಇನ್ನೊಂದು ಸಲ ವಿಷಭೃದ್ಗುಣೋತಃ, ಮಲಗಿದಾಗ ಭೀಮಸೇನ ಆ ಮಲಗಿರುವಂಥ ಹುಡುಗ 5-6 ವರ್ಷ ಅಂತ ಇಟ್ಕೊಳ್ಳಿ. ಸೊ ವಿಷಭೃದ್ಗುಣೋತ, ವಿಷಭರಿತ ಹಾವುಗಳನ್ನು ಬಿಟ್ಟದ್ದು. ಆ ಹಾವುಗಳೆಲ್ಲ ಹೋಗಿ ಭೀಮಸೇನದವರಿಗೆ ಕಚ್ಚಿದ್ದಾವೆ, ಏನಾಗಲಿಲ್ಲ. ಪ್ರಮಾಣಕೋಟೇ ಸೈಹೇಲಯಾಗಾತ್ ನೇದಂ ಜಗಜ್ಜೀವನ ದೇತ್ರ ಚಿತ್ರಂ. ಪ್ರಮಾಣಕೋಟೆ ಅನ್ನುವಂಥ ಮಡು ನದಿ. ಸೊ ನದಿಯಲ್ಲಿ ಒಂದು ಕಡೆ ತುಂಬ ಸುಳಿ, ಅಲ್ಲಿ ಏನಾದರೂ ಹಾಕಿದರೆ ಅದು ಪಾತಾಳಕ್ಕೆ ಹೋಗಿಬಿಡ್ತದೆ. ಸೊ ಏನು ಮಾಡಿದರು, ಭೀಮಸೇನ ದೇವರನ್ನು ಕಟ್ಟಿ ಏನು ಮಾಡಿದರು, ಅಲ್ಲಿ ಹಗ್ಗದಿಂದ ಕಟ್ಟಿ ಆಮೇಲೆ ತೆಗೆದು
ಮಡುವಿಗೆ ಹಾಕಿದರು, ಕಲ್ಲು ಕಟ್ಟಿ ಮಡುವಿಗೆ ಹಾಕಿದರು. ಅಂತ ಹೇಳಿದರೆ ಇದನ್ನು ತೇಲಲಿಕ್ಕೆ ಕೂಡುದು, ಅಂದರೆ ತೇಲಿಕೊಂಡು ಹೋಗಬಾರ್ದು, ಮಡುವಿನ ಒಳಗೆ ಹೋಗಬೇಕು, ಪಾತಾಳಕ್ಕೆ ಹೋಗಿಬಿಡಬೇಕು ಅಂತ. ಸರಿ, ತೆಗೆದು ಎಷ್ಟು ಕಷ್ಟದಲ್ಲಿ ತೆಗೆದು ಮಡುವಿಗೆ ಹಾಕಿದ್ದಾರೆ. ಪಾತಾಳಕ್ಕೆ ಹೋಗಿ ಆಯಿತು ಭೀಮಸೇನ ದೇವರು. ಪಾತಾಳಕ್ಕೆ ಹೋದರೆ ಎಲ್ಲ ನಾಗ ಪ್ರಪಂಚ, ಅದು ಎಲ್ಲ ನಾಗರ ಹಾವುಗಳು. ಸೊ ನಾಗರ ಹಾವುಗಳು ಏನು ಕೂಡಲೇ ಅಂತು, ಯಾರೋ ಒಬ್ಬರು ಇಲ್ಲಿ ಬಂದಿದ್ದಾರೆ. ಯಾರು? ರಾಜ್ಕುಮಾರ ಭೀಮಸೇನ. ಹೌದಾ? ಅಯ್ಯೋ, ಪಿತಾಮಹ, ಮಾತಾಮಹ ಅಂತೆ. ಮಾತಾಮಹ ಯಾರ್ದು? ಭೀಮನ ಕುಂತಿಯ ತಂದೆ. ಕುಂತಿಯ ತಂದೆಗೆ ಮತ್ತೆ ಮಾತಾಮಹ ಯಾರು? ವಾಸುಕಿ. ವಾಸುಕಿ ಅಂತ ಹೇಳಿದರೆ ನಾಗ, ಈ ಪ್ರಪಂಚದ ನಾಗರಾಜ್ಯದ ದೊರೆ ವಾಸುಕಿ. ವಾಸುಕಿ ಭೀಮಸೇನ ಮಾತಾಮಹ ಬಂಧು ಅಂತ ಇಟ್ಟುಕೊಳ್ಳಿ. ಸೊ ಅಯ್ಯೋ, ಭೀಮಸೇನ ಅಂತೇಳಿ ನಮ್ಮ ಹುಡುಗ ಅಂತ, ನಮ್ಮ ವಂಶದ ಹುಡುಗ. ಸೊ ಏನದು ಅಂತೇಳಿದರೆ ಇಲ್ಲಿ ಬಿದ್ದಿದ್ದಾನೆ. ಸೊ ಏನು ಅಷ್ಟು ವಾಸುಕಿ ಹೇಳಿದ್ದೇ ತಡ, ನಮ್ಮ ಇವ ಅಂತ. ಸೊ ಭೀಮಸೇನಿಗೆ ಉಪಚಾರವೇ ಉಪಚಾರ. ಫಸ್ಟಿಗೆ ಎಂಥದ್ದು, ಇದೆಲ್ಲ ಹಾವು ಕಡ್ದಿದೆ, ವಿಷ ಹಾಕಿದ್ದಾರೆ. ಸೊ ಅಂತೇಳಿದರೆ ಫಸ್ಟಿಗೆ ಆ ವಿಷವನ್ನೆಲ್ಲ ಈ ಹಾವುಗಳೆಲ್ಲ ಹೀರಿ ತೆಗೆದುಬಿಟ್ಟು. ಸೊ ಭೀಮಸೇನ ಕ್ಲೀನ್ ಆದಮೇಲೆ ಅಲ್ಲಿ ಎಂಥ ಸೋಮರಸ ಕುಡಿಲಿಕ್ಕೆ ಭೀಮಸೇನ ದೇವರಿಗೆ. ಸೋಮರಸ ಕುಡಿದು ಭೀಮಸೇನ ಏನು ನೋಡಲಿಕ್ಕೆ ಒಂದು ಸಾಮಾನ್ಯ ಈ ಕೌರವರ ಪಾಂಡವರ ಹಾಗೆ ಇದ್ದ ಭೀಮಸೇನ ಸೋಮರಸ ಕುಡಿದು 15 ದಿವಸ ಈ ನಾಗಲೋಕದಿಂದ ವಾಪಸ್ಸು ಪುನಃ ನದಿ ತೀರದಿಂದ ಮೇಲಕ್ಕೆ ಬರುವಾಗ ಭೀಮಸೇನ ಹೀಗಾಗಿಬಿಟ್ಟಿದ್ದಾರೆ. ಅಂದರೆ ಒರಿಜಿನಲ್ ಭೀಮಸೇನ. ಈ ಧೃತರಾಷ್ಟ್ರ ಮಕ್ಕಳು, ಧಾತರಾಷ್ಟ್ರರು, ದುರ್ಯೋಧನಾದಿ ದುಷ್ಟರು ನೋಡ್ತಾರೆ, ಯಾರು? ಭೀಮಸೇನ ಹೇಗಾಗಿದ್ದಾರೆ, ಅಯ್ಯೋ ನೋಡಿದರೆ ಇಷ್ಟು ದೊಡ್ಡದು ಅಂತೇಳಿದರೆ ವಾಮನ ತ್ರಿವಿಕ್ರಮನ ಆದಾಗೆ ಆ ರೀತಿ ಎಂದು ಚಕಿತ ರಿಪು ಭೀಮ ಅಭೂತ್ ಯಹ ನ ಭೇದ್ಯ ಚಕಿತ ರಿಪು. ಈ ಶತ್ರುಗಳು ನೋಡಿ ಅಯ್ಯೋ ದೇವರೇ, ನಾವು ಸತ್ತೇ ಹೋದ್ವಿ ಅಂತೇಳಿದರೆ ಅವನನ್ನು ಕೊಲ್ಲಬೇಕಂತ ಆಲೋಚನೆ ಮಾಡಿದರೆ ಅವ ಈಗ ಇದು ದೊಡ್ಡ ಬೃಹದಾಕಾರದ ಭೀಮನಾಗಿ ಬಂದಿದ್ದಾನೆ. ಈ ಸೋಮರಸ ಕುಡಿದು ನಾಗಲೋಕದಲ್ಲಿ ಮುಗೀತು ನಮ್ಮದು ಕತೆ ಮುಗೀತು ಅಂತ ಹೇಳ್ಕೊಂಡು ಚಕಿತ ರಿಪು, ಚಕಿತ ವಿಸ್ಮಯ ಆಗಿಬಿಟ್ಟಿದೆ, ಆಶ್ಚರ್ಯ ಆಗಿಬಿಟ್ಟಿದೆ. ಚಕಿತ ರಿಪುಗಳು ದುರ್ಯೋಧನಾದಿ ಈ ರಿಪುಗಳಿಗೆ ಕೃತ ಆಪತ್ ಪ್ರತಾರಿ ಶುರುವಾಯಿತು. ಅವರು ಏನು ಅರಗಿನ ಮನೆ ಹಾಕಿಬಿಟ್ಟು ಅಂತ ಹೇಳಿದ್ರೆ ಅಲ್ಲಿ ಬೆಂಕಿ ಕೊಟ್ಟು ಇವರನ್ನು ಸುಟ್ಟು ಬಿಡಬೇಕು ಅಂತ. ಸೊ ಕೃತ ಆಪತ್ ಪ್ರತಾರಿ ಅದನ್ನು ಕೂಡ ಏನು ಮಾಡಿದರು, ದಾಟಿಬಿಟ್ರು. ತಾರಿ ಅಂದರೆ ತಾರಣಂ ಅಂತೇಳಿದರೆ ತರತಿ ಅಂದರೆ ಈಜುದು ಅಂತೇಳಿದರೆ ಅದನ್ನು ದಾಟಿದರು, ಪಾರಾದರು ಅಲ್ಲಿಂದ. ಕೃತ ಆಪತ್ ಈ ರಿಪುಗಳು ಶತ್ರುಗಳು ಕೊಟ್ಟ ಕಷ್ಟ, ಕೃತ ಆಪತ್ ಪ್ರತಾರಿ ಅದನ್ನು ದಾಟಿದರು, ಪಾರಾದರು ಅಲ್ಲಿಂದ. ರಕ್ಷೋಘ್ನಃ ಇದರಲ್ಲಿ ಯಾರು ಸಿಕ್ಕಿದರು? ಈ ಅರಗಿನ ಮನೆಯನ್ನು ಇದು ಮಾಡಿಬಿಟ್ಟು ಸುಟ್ಟು ಬರುವಾಗ ಆಮೇಲೆ ವನವಾಸದ ಕಥೆ ಅನಿಸುತ್ತದು. ಆ ವನವಾಸದಲ್ಲಿ ಅಲ್ಲಿ ಯಾರು ಸಿಕ್ಕಿದ್ರು? ಹಿಡಿಂಬಾಸುರ ಸಿಕ್ಕಿದ. ಸೊ ಹಿಡಿಂಬಾಸುರ ಸಿಕ್ಕಿದ. ಸೊ ರಕ್ಷೋಘ್ನಃ ಆ ರಾಕ್ಷಸನನ್ನು ಕೊಂದುಬಿಟ್ಟ. ಯಾರನ್ನು? ಹಿಡಿಂಬಾಸುರನನ್ನು ಕೊಂದರೆ ಅವಳು ನೋಡ್ತಾ ಇದ್ದಾಳೆ. ಯಾರು? ಅವನ ತಂಗಿ ಹಿಡಿಂಬೆಗೆ ಇವನನ್ನು ನೋಡಿ ಭೀಮಸೇನ ದೇವರನ್ನು ನೋಡಿ ಎಂಥ ಒಂದು ಯುವಕ, ರಾಜ ವೈಭವ, ರಾಜಕುಮಾರ ಅಂತ ಹೇಳಿದರೆ ಇಷ್ಟು ಒಂದು ಏನು ಲಕ್ಷಣ ದೇಹದ್ದು. ರಾಜ್ಕುಮಾರ ಅಂತ ಹೇಳಿದರೆ ಅಂಥ ರಾಜ್ಕುಮಾರನನ್ನೇ ನೋಡಲಿಲ್ಲ ಹಿಡಿಂಬೆ ಇಷ್ಟು ತನಕ. ಸೊ ಏನಾಯಿತು, ಆಸೆ ಆಗಿಬಿಡ್ತು ಇವನನ್ನು ಮದುವೆ ಆಗಬೇಕು ಅಂತ. ಆದರೆ ಇವಳನ್ನೇನಾದರೂ ಅವ ನೋಡಿದರೆ ಅವ ಅಲ್ಲೇ ಇವಳನ್ನು ಸುಟ್ಟು ಬಿಡ್ತಾನೆ, ಅಂಥ ರಾಕ್ಷಸಿ ಇವಳು. ಸೊ ಏನು ಮಾಡಿದ್ಲು, ವೇಷ ಬದಲು ಮಾಡಿದ್ಲು. ಯಾರು? ಹಿಡಿಂಬೆ ಹೋಗಿ ಊರ್ವಶಿಯಾಗಿ ಬಂದು ಭೀಮಸೇನ ಹತ್ರ, ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ. ಸೊ ಈ ಭೀಮಸೇನ ದೇವರಿಗೆ ವಾಯು ದೇವರ ಅವತಾರ. ಕ್ಲೀನ್ ಅಂದರೆ ಕ್ಲೀನ್, ಸ್ವಚ್ಛ ಅಂತ ಹೇಳಿದರೆ ಇದ್ದವ್ರನ್ನ ಮದುವೆ ಆಗಲಿಕ್ಕೆ ಆಗ್ತದಾ? ಇಲ್ಲ. ಸೊ ಇದು ಗಲಾಟೆ ಆಯ್ತಲ್ಲ, ಏನು ಮಾಡೋದು, ಇವಳು ಬಿಡೋದಿಲ್ಲ, ನಾನು ನಿನ್ನನ್ನೇ ಮದುವೆ ಆಗೋದು ಅಂತೇಳಿಬಿಟ್ಟು ನಿಜವಾಗಿ ಒಂದು ಸಹಜವಾಗಿ ಪ್ರೀತಿಸಿದ್ದಾಳೆ ಭೀಮಸೇನನನ್ನು. ನೋಡಲಿಕ್ಕೆ ಊರ್ವಶಿ, ಇಷ್ಟು ಚೆಂದ ಇದ್ದಾಳೆ.
ಅಂದರೆ ಏನು ಸುಳ್ಳು ಗಿಳ್ಳು ಏನೂ ಇಲ್ಲ, ಅಂದರೆ ಸತ್ಯವಾಗಿ ಹೇಳ್ತಾ ಇದ್ದಾಳೆ, ನಾನು ನಿನ್ನನ್ನು ಮದುವೆ ಆಗಬೇಕಂತ, ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ ಅಂತ. ಸೊ ಸತ್ಯವೇ. ಸೊ ಏನು ಮಾಡಿದರು, ಆವಾಗ ಅವರು ಸಿಕ್ಕಿದರು. ಪ್ರಾಪ್ತ ಕೃಷ್ಣ ಅಂತೇಳಿದರೆ ಯಾರು? ಪ್ರಾಪ್ತ ಕೃಷ್ಣ ಅಂತೇಳಿದರೆ, ಕೃಷ್ಣ ಅಂತೇಳಿದರೆ ಭೀಮಸೇನ ದೇವರಿಗೆ ಎರಡೆರಡು ಕೃಷ್ಣ. ಈ ಕಡೆಯಿಂದ ಭಗವಂತ ಕೃಷ್ಣ, ಆ ಕಡೆಯಿಂದ ಇನ್ನೊಂದು ಭಗವಂತ ಕೃಷ್ಣ. ಯಾರು? ವೇದವ್ಯಾಸರು. ಸೊ ವೇದವ್ಯಾಸರು ಮಹಾಭಾರತದಲ್ಲಿ ಆಗಾಗ ಬರ್ತಾ ಇರ್ತಾರೆ. ಸೊ ಎಲ್ಲಿ ಕಷ್ಟ ಇದೆ ಅಂತ ಗೊತ್ತಾದ ಕೂಡಲೇ ಅವರು ಬರ್ತಾರೆ ಆ ಕಡೆಯಿಂದ. ಸೊ ಬಂದರು. ಸೊ ವೇದವ್ಯಾಸ ದೇವರು ಬಂದರು. ಭೀಮಸೇನ ದೇವರು ಹೇಳಿದರು, ನಾನೀಗ ಇವನನ್ನು ಕೊಂದಿದ್ದೇನೆ. ಯಾರನ್ನು? ಹಿಡಿಂಬಾಸುರನನ್ನು. ಅದು ಒಳ್ಳೆಯದಾಯಿತು ಅಂದರು. ಯಾಕೆಂದರೆ ಅವನು ರಾಕ್ಷಸಮ, ದುಷ್ಟ, ಕೊಂದದ್ದು ಒಳ್ಳೆಯದಾಯಿತು ಅಂತೇಳಿದರೆ ಮನುಷ್ಯರನ್ನೆಲ್ಲ ಅವ್ರು ತಿಂದು ಬಿಡ್ತಿದ್ರು, ಅವರು ಕೊಂದು. ಸೊ ಈಗ ಇಲ್ಲಿ ಇವಳು ಒಂದು ತೊಂದರೆ ಕೊಡ್ತಾ ಇದ್ದಾಳೆ. ಏನು? ಮದುವೆ ಆಗ್ತೇನೆ ಅಂತ. ಹೌದಾ ಅಂದರೆ ಇಲ್ಲ, ಸತ್ಯ ಹೇಳ್ತಾ ಇದ್ದಾಳೆ, ನೋಡಲಿಕ್ಕೂ ಚೆಂದ ಇದ್ದಾಳೆ, ತೋರಿಸಿದ ಇವಳೇ. ಸೊ ವೇದವ್ಯಾಸ ಹೇಳ್ತಾರೆ, ಸರಿ ಹಾಗಾದರೆ ಮದುವೆ ಆಗು, ಏನು ತೊಂದರೆ ಇಲ್ಲ ಅಂತೇಳಿದರೆ ಅವರಿಗೆ ಈ ಕ್ಷತ್ರಿಯರಿಗೆ ಅದೇನು ಪ್ರಾಬ್ಲಮ್ ಏನಿಲ್ಲ ಅದು. ಸೊ ಆದ್ದರಿಂದ ಏನು ಮಾಡಿದರೆ, ಮದುವೆ ಆಗು, ನಿನಗೊಬ್ಬ ಮಗ ಹುಟ್ಟುತ್ತಾನೆ. ಆ ಮಗ ಹುಟ್ಟಿದ ಕೂಡಲೇ ದೊಡ್ಡದಾಗಿ ಬಿಡ್ತಾನವ. ಆಮೇಲೆ ಮಗ ಮತ್ತು ತಾಯಿ ಅವರು ಇರ್ತಾರೆ, ನೀವು ನಿಮ್ಮ ಕೆಲಸದಲ್ಲಿ ನೀವು ಮುಂದೆ ಹೋಗಿ ಅಂತ ಹೇಳ್ಕೊಂಡು. ಸರಿ, ಪ್ರಾಪ್ತ ಕೃಷ್ಣ ಅಂತೇಳಿದರೆ ಈ ಭೀಮಸೇನ ದೇವರು ಇಷ್ಟು ತನಕ ಮಾಡಿದ ಎಲ್ಲ ಮಹಿಮೆಗಳನ್ನು ವೇದವ್ಯಾಸ ದೇವರಿಗೆ ಒಪ್ಪಿಸಿ ಇಲ್ಲಿ ಹಿಡಿಂಬೆಯನ್ನು ಮದುವೆಯಾಗಿ ಸೊ ಘಟೋತ್ಕಚ ಹುಟ್ಟುತ್ತಾನೆ. ಅಲ್ಲಿಂದ ತಮ್ಮ ಇದನ್ನು ಇನ್ನು ಮುಂದಕ್ಕೆ ತಾನು ಮಾಡುವಂತಹ ಏನೆಲ್ಲ ಕೆಲಸ ಕಾರ್ಯಗಳನ್ನು ಅದಕ್ಕೆಲ್ಲ ಯಾರು ವೇದವ್ಯಾಸ ದೇವರ ಹತ್ರ ಪರ್ಮಿಷನ್ ತಗೊಂಡು ಪ್ರಾಪ್ತ ಕೃಷ್ಣ ಮಖಕೃತ್, ಆಮೇಲಿಂದ ಮಖ ಅಂತೇಳಿದರೆ ಯಜ್ಞ. ಸೊ ಯಜ್ಞ ಮಾಡುವಂಥದ್ದು. ಪಾಂಡವರು ಮಾಡಿದ ಯಜ್ಞ ಯಾವುದು? ರಾಜಸೂಯ ಯಜ್ಞ. ರಾಜಸೂಯ ಯಜ್ಞ ಯಾರಿಂದ ಬರ್ತದಲ್ಲ? ರಾಜಸೂಯ ಯಜ್ಞದ್ದು ಯಾವುದು ಕತೆ? ರಾಜಸೂಯ ಯಜ್ಞದ್ದು ಕತೆ ರಾಜಸೂಯ. ಅದರ ಮೊದಲು ಇವಳು ಸಿಗ್ತಾಳೆ. ಯಾರ್ದು? ಇಲ್ಲಿ ಎರಡೆರಡು ಅರ್ಥ ಇದೆ ನೋಡಿ. ಪ್ರಾಪ್ತ ಕೃಷ್ಣ ಅಂತೇಳಿದರೆ, ಒಂದು ಕೃಷ್ಣ ಅಂತೇಳಿದರೆ ವೇದವ್ಯಾಸರು ಕೃಷ್ಣ, ಇನ್ನೊಂದು ಕೃಷ್ಣ ಅಂದರೆ ನಮ್ಮ ಭಗವಂತ ಕೃಷ್ಣ ಗೀತೋಪದೇಶ ಮಾಡಿದ ಕೃಷ್ಣ. ಇನ್ನೊಂದು ಕೃಷ್ಣ ಅಂತ ಪ್ರಾಪ್ತ ಕೃಷ್ಣ. ಇದು ಅಂದರೆ ಕೃಷ್ಣ ಅಲ್ಲ, ಕೃಷ್ಣ ಅಂದರೆ ಕೃಷ್ಣವೂ ಹೌದು, ಅಂದರೆ ವೇದವ್ಯಾಸ ದೇವರು ಸಿಕ್ಕಿದ್ದು ಹೌದು, ಅವರ ಹತ್ರಲ್ಲಿ ಕೇಳಿದ್ದೆಲ್ಲ ಸರಿ. ಆಮೇಲೆ ಪ್ರಾಪ್ತ ಕೃಷ್ಣ ಅಂತೇಳಿದರೆ ನಾರಾಯಣ ಪಂಡಿತಾಚಾರ್ಯರು ಒಂದು ಶಬ್ದದಿಂದ, ಯಾಕಂತ ಹೇಳಿದರೆ ಈ ಇಡೀ ಒಂದು ಶ್ಲೋಕದಲ್ಲಿ ಇಡೀ ಕತೆ ಮುಗಿಬೇಕಲ್ಲ. ಸೊ ಅಂತೇಳಿದರೆ ಅಂಥ ಶಬ್ದ ಉಪಯೋಗಿಸ್ತಾರೆ. ಅಂತೇಳಿದರೆ ಆ ಶಬ್ದದಿಂದ ಎರಡೆರಡು ಅರ್ಥ ಬಂದುಬಿಡ್ತದೆ. ಸೊ ಕೃಷ್ಣ ಅಂತೇಳಿದರೆ ದ್ರೌಪದಿಯ ಸ್ವಯಂವರ ಆಗ್ತದೆ. ಸೊ ಅಲ್ಲಿಗೆ ಈ ಪಾಂಡವರು ಹೋಗ್ತಾರೆ ಬ್ರಾಹ್ಮಣರ ವೇಷದಲ್ಲಿ. ಸೊ ಅಲ್ಲಿ ಬ್ರಾಹ್ಮಣರ ವೇಷದಲ್ಲಿ ಅರ್ಜುನ ಆ ಸ್ವಯಂವರದ ಇದು ಬಾಣವನ್ನು ಬಿಟ್ಟು ಆ ಹಕ್ಕಿಯನ್ನು ಭೇದಿಸಿ ಏನು ದ್ರೌಪದಿಯನ್ನು ಮದುವೆ ಆಗಿ ದ್ರೌಪದಿಯನ್ನು ಕರ್ಕೊಂಡು ಬರ್ತಾರೆ. ಆಮೇಲಿಂದ ಹೇಳ್ತಾರೆ, ಅಮ್ಮ ನಾವು ಏನಂತ ಹೇಳಿದ್ರೆ ಒಂದು ಇದು ತಂದಿದ್ದೇವೆ, ಏನದು ಗಿಫ್ಟ್ ಹಣ್ಣು ಏನೋ ತಂದಿದ್ದೇವೆ ಅಂತ. ಅವಳು ಒಳಗಿರ್ತಾಳೆ ಕುಂತಿ, ಎಲ್ಲರೂ ಹಂಚಿಕೊಳ್ಳಿ ಅಂತ. ಸೊ ಅಲ್ಲಿ ಗಲಾಟೆ ಆಗ್ತದೆ. ಹಂಚಿಕೊಳ್ಳಿ ಹೊರಗೆ ಬಂದು ನೋಡುವಾಗ ಇದು ಹುಡುಗಿ, ಈ ಹುಡುಗಿಯನ್ನು ಹಂಚಿಕೊಳ್ಳುವುದು ಅಂತ ಹೇಳಿದ್ರೆ ಇದು ಇದು. ಸೊ ಅಲ್ಲಿಂದ ಎಲ್ಲಿ ಹೋಗ್ತಾರೆ? ದ್ರುಪದಲ್ಲಿಗೆ ಹೋಗ್ತಾರೆ. ಮದುವೆ ಮಾಡಿ ಕೊಡಬೇಕಲ್ಲ ಅಮ್ಮ. ಸೊ ಮದುವೆ ಮಾಡಿ ಕೊಡ್ಬೇಕಂತ ಹೇಳಿದರೆ 5 ಜನರಿಗೆ ಮದುವೆ ಮಾಡಿ ಕೊಡಬೇಕಂತ ದ್ರುಪದ ಹೇಳ್ತಾನೆ, ಹುಚ್ಚ ನನಗೆ 5 ಜನರನ್ನು ಮದುವೆ ಮಾಡಿಕೊಡ್ಲಿಕ್ಕೆ, ಅರ್ಜುನನಿಗೆ ಮಾತ್ರ ಅರ್ಜುನನಿಗೆ ಮದುವೆ ಮಾಡಿ ಕೊಡೋದು ಯಾತಕ್ಕೆ? ದ್ರೌಪದಿಯನ್ನು ಅರ್ಜುನನಿಗೆ ಮದುವೆ ಮಾಡಿಕೊಟ್ಟು ಅಲ್ಲಿಂದ ಆ ಅರ್ಜುನ ದ್ರೋಣನನ್ನು ಕೊಲ್ಲಬೇಕು ಅಂತ. ಅದು ದ್ರೌಪದಿಯನ್ನು ಹುಟ್ಟಿಸಿದ್ದೇ ಆ ಯಜ್ಞದಿಂದ ಹುಟ್ಟಿಸಿದ್ದು ಅವಳನ್ನು, ಧೃಷ್ಟದ್ಯುಮ್ನನನ್ನು ಮತ್ತು ದ್ರೌಪದಿಯನ್ನು. ಯಾಕೆ? ದ್ರುಪದನಿಗೆ ದ್ರೋಣನನ್ನು ಕೊಲ್ಲಬೇಕು ಅನ್ನುವಂತಹ ಸೇಡು ತೀರಿಸಿಕೊಳ್ಳಿಕ್ಕೆ. ಸೊ ಆದ್ದರಿಂದ ಏನಂತ ಹೇಳಿದರೆ ಯಾರನ್ನು ಅರ್ಜುನನನ್ನು ಮಾತ್ರ ನಾನು ಮದುವೆ ಮಾಡಿಕೊಡೋದು ದ್ರೌಪದಿಯನ್ನು ಅರ್ಜುನನಿಗೆ ಮದುವೆ ಮಾಡಿಕೊಡೋದು, ಬೇರೆ ಯಾರಿಗೆ ಮದುವೆ ಮಾಡಿಕೊಡಲಿಕ್ಕೆ ಇಲ್ಲ ಅಂತ ಗಲಾಟೆ ಆಗಿ ಆವಾಗ ವೇದವ್ಯಾಸ ದೇವರು ಪುನಃ ಅಲ್ಲಿಗೆ ಬರ್ತಾರೆ. ಎಲ್ಲಿ ಕಷ್ಟ ಆಗ್ತದೆ ಪಾಂಡವರಿಗೆ, ವೇದವ್ಯಾಸ ದೇವರು ಅಲ್ಲಿ ಪುನಃ ಬರ್ತಾರೆ. ವೇದವ್ಯಾಸ ದೇವರು ಈ ದ್ರುಪದನಿಗೆ ಒಂದು ಕನ್ನಡಕ ಕೊಡ್ತಾರೆ. ಈ ಕನ್ನಡಕ ಇಟ್ಕೋ ನಿನಗೆ ಕಾಣ್ತದೆ ಅಂತ. ಈ ಕನ್ನಡಕ ಇಟ್ಕೊಡ್ತಾರೆ ದ್ರುಪದ ಏನು ದ್ರೌಪದಿಯನ್ನು ನೋಡ್ತಾರೆ. ದ್ರೌಪದಿಯನ್ನು ನೋಡುವಾಗ ದ್ರೌಪದಿ ಶ್ಯಾಮಲಾದೇವಿಯಾಗಿ ನಮಸ್ಕಾರ ಹೇಳ್ತಾಳೆ ದ್ರುಪದನಿಗೆ. ಅರೆ ಶ್ಯಾಮಲಾದೇವಿ ಅಂದರೆ ಯಾರು? ಇದು ಯಮಧರ್ಮರಾಯನ ಹೆಂಡತಿ ಯುಧಿಷ್ಠಿರ ಅಂತ ಹೇಳಿದರೆ ಯಾರು? ಯಮಧರ್ಮರಾಯನ ಹೆಂಡತಿ ಯಾರು? ಶ್ಯಾಮಲಾದೇವಿ. ಸೊ ಶ್ಯಾಮಲಾದೇವಿಗೆ ಏನಂತ ಹೇಳಿದರೆ ಆಮೇಲಿಂದ ನೋಡ್ತಾ ಇದ್ದಾನೆ. ಆಮೇಲಿಂದ ವಾಯುದೇವರ ಹೆಂಡತಿ ಭಾರತೀ ದೇವಿ. ಅರೆ ಭಾರತೀ ದೇವಿ ಅದು ಭೀಮಸೇನನಿಗೆ
ಹೆಂಡತಿ ಯಾರು ವಾಯುದೇವರಲ್ಲ. ಆಮೇಲಿಂದ ಪುನಃ ನೋಡ್ತಾನೆ, ಪುನಃ ನೋಡುವಾಗ ಯಾರು ಶಚಿದೇವಿ ಬಂದ್ಲು. ಅರೆ ಇದು ಯಾರು ಅರ್ಜುನನ ಹೆಂಡತಿ. ಅರ್ಜುನ ಅಂದರೆ ಇಂದ್ರ. ಸೊ ಇಂದ್ರನ ಹೆಂಡತಿ ಶಚಿದೇವಿ ಬಂದ್ಲು. ಅರೆ ನಾನು ಒಬ್ಬಳನ್ನೇ ನೋಡಿದ್ದು ದ್ರೌಪದಿಯನ್ನು, 3 ಜನರನ್ನು ನೋಡಿ ಆಯಿತು. ಆಮೇಲಿಂದ ಪುನಃ ಅಶ್ವಿನಿ ದೇವತೆಗಳು ಉಷಾದೇವಿ ಮತ್ತು ಇನ್ನೊಬ್ಬಳು ಅವರು ಬಂದರು. ಅರೆ ಕರ್ನಾಟಕ ತೆಗೆದ ಅಂತೇಳಿ ಹೇಳಿದರು ಇವರು ಯಾರು ವೇದವ್ಯಾಸರು. ಗೊತ್ತಾಯ್ತಾ ನಿನಗೆ? ನಿನ್ನ ಅನ್ನಿಸಿಕೆ ಏನು? ನಿನ್ನ ಮಗಳು ಅಂತ. ನಿನ್ನ ಮಗಳು ಅಂತ ಹೇಳಿದರೆ ಇದು ಸಾಮಾನ್ಯದ ಮಗಳಲ್ಲ, ಇವಳಲ್ಲಿ 5 ದೇವತೆಗಳು ಇದ್ದಾರೆ ಇವಳು ಒಬ್ಬಳಲ್ಲಿ. ಆದ್ದರಿಂದ 5 ಜನ ಇವರನ್ನು ಮದುವೆ ಆಗಲಿಕ್ಕೆ ನಿಂತಿದ್ದಾರೆ. ಆ 5 ಜನ ದೇವಿಯರಿಗೆ 5 ಜನ ಇಲ್ಲಿ ದೇವತೆಗಳಿದ್ದಾರೆ. ದ್ರುಪದನಿಗೆ ಆಗ್ತದೆ, ಹೀಗ ವಿಷಯ, ಸರಿಯಿಂದ ಮದುವೆ ಮಾಡಿಕೊಡ್ತಾನೆ. ಸೊ ಪ್ರಾಪ್ತ ಕೃಷ್ಣ ಅಂತೇಳಿದರೆ ದ್ರೌಪದಿಯನ್ನು ಮದುವೆ ಮಾಡಿಕೊಂಡು ಭೀಮಸೇನ ದೇವರು ಬಂದರು ಅಂತೇಳಿದರೆ ಮೇಯ್ನ್ ಆಗಿ ಯಾರು ಇದರಲ್ಲಿ ಎಲ್ಲ ಭೀಮಾರ್ಜುನರು ಅಂತೇಳಿದ್ರೆ ಏನು, ಈ ಇಡೀ ಮಹಾಭಾರತ ಭೀಮಾರ್ಜುನರ ಕತೆ ಒಟ್ಟಾರೆ. ಸೊ ಪ್ರಾಪ್ತ ಕೃಷ್ಣ. ಸೊ ಭೀಮಸೇನ ದೇವರು ದ್ರೌಪದಿಯನ್ನು ಮದುವೆ ಮಾಡಿಕೊಂಡು ಬಂದರು ಅಂತೇಳಿದ್ರೆ ಎಲ್ಲ ಪಾಂಡವರ ಜೊತೆಗೆ ಅಂತ. ಮಖಕೃತ್ ಅಲ್ಲಿಂದ ರಾಜಸೂಯ ಯಾಗ. ಸೊ ರಾಜಸೂಯ ಯಾಗ ಏನಂತ ಹೇಳಿದ್ರೆ, ಈ ರಾಜಸೂಯ ಯಾಗ ಏನು ಇದೆ ಅದರಲ್ಲಿ 36ನೇ ಶ್ಲೋಕ ಏನದು? ರಾಜಾನಂ ಅತ್ಯುಜ್ವಲ ರಾಜಸೂಯಂ. ರಾಜಾನಂ ಅತಿ ಉಜ್ವಲ ರಾಜಸೂಯ. ಎಂಥ ಉಜ್ವಲ ರಾಜಸೂಯ ಯಾಗವನ್ನು ಮಾಡಿದರು. ಚಕಾರ ಗೋವಿಂದ ಸುರೇಂದ್ರ ಜಾಭ್ಯಾಂ ಅಂತೇಳಿದರೆ, ಗೋವಿಂದ ಅಂತೇಳಿದರೆ ಶ್ರೀಕೃಷ್ಣ ಭಗವಂತ, ಮತ್ತು ಸುರೇಂದ್ರಜ ಅರ್ಜುನ ಅಂತೇಳಿದರೆ ಮಾಡಿಸಿದ್ಯಾರು? ಚಕಾರ ಭೀಮಸೇನ ದೇವರು ಮಾಡಿಸಿದ್ದು. ಯಾರ ಒಟ್ಟಿಗೆ? ಶ್ರೀಕೃಷ್ಣ ಮತ್ತು ಅರ್ಜುನ. ಸೊ ಕೃಷ್ಣ ಅರ್ಜುನ ಭೀಮ, ಕೃಷ್ಣ ಭೀಮಾರ್ಜುನ, ಅಲ್ಲಿಗೆ ಮಹಾಭಾರತ ಮುಗೀತು. ಈ 3 ಅಂತೇಳಿದರೆ ಭಗವಂತ ಭೀಮಾರ್ಜುನರ ಮುಖಾಂತರ. ವೇದವ್ಯಾಸದೇವರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಅದು ಒಂದೇ ಭಗವಂತನ 2 ರೂಪಗಳು. ಸೊ ಈ ರಾಜಸೂಯ ಯಾಗಕ್ಕೆ ಬಂದದ್ದು ಶ್ರೀಕೃಷ್ಣನೇ. ಸೊ ಶ್ರೀಕೃಷ್ಣ ಮತ್ತು ಅರ್ಜುನ ಭೀಮನೊಟ್ಟಿಗೆ ರಾಜಸೂಯ ಯಾಗವನ್ನು ಮಾಡಿಸಿದರು. ಚಕಾರ ಗೋವಿಂದ ಅಂದರೆ ಶ್ರೀಕೃಷ್ಣ, ಸುರೇಂದ್ರಜ ಅಂತೇಳಿದರೆ ಇಂದ್ರನ ಮಗ ಅರ್ಜುನ. ಸೊ ಕೃಷ್ಣ ಮತ್ತು ಅರ್ಜುನರ ಜೊತೆಗೆ ಭೀಮಸೇನ ದೇವರು ಅಣ್ಣನ ಕೈಯಿಂದ ರಾಜಾನಂ ಅಂದರೆ ಯುಧಿಷ್ಠಿರ ರಾಜ, ಅವನ ಕೈಯಿಂದ ಅತ್ಯುಜ್ವಲ ರಾಜಸೂಯಂ ಚಕಾರ ಅಂದರೆ ಉಜ್ವಲವಾದ ರಾಜಸೂಯ ಯಾಗವನ್ನು ಮಾಡಿಸಿದರು. ಮಖಕೃತ್ ಆಗೋಯಿತು. ಉತ ವನೆ ಅಂದರೆ ವನವಾಸ ಈಗ ಮುಗಿಯಿತು. ಉತವನೆ ದುಷ್ಟ. ವನವಾಸ ಮುಗಿಯೋ ಮೊದಲು ಈ ಕಿರ್ಮೀರ ಅಂತ ಅವನನ್ನು ಕೊಂದಿದ್ದಾರೆ. ಸೊ ದುಷ್ಟ ಕಿರ್ಮೀರ. ಅಲ್ಲಿಂದ ಅಜ್ಞಾತವಾಸ ಶುರುವಾಯಿತು. ಅಜ್ಞಾತವಾಸ ಶುರುವಾಗುವಾಗ ದ್ರೌಪದಿಗೆ ಯಾರು ತೊಂದರೆ ಕೊಟ್ಟದ್ದು? ಕೀಚಕಗ್ನ. ಕೀಚಕನನ್ನು ಕೊಂದಾಕಿದರು. ಅಲ್ಲಿ ಅತೀ ಬಲಶಾಲಿಗಳಲ್ಲಿ ನಿಮಗೆ ಇದರಲ್ಲಿ ನಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅಲ್ಲಿ ಬರ್ತದೆ, ಇದು ಅತ್ಯಂತ ಬಲಿಷ್ಠರು. ಇದೆಲ್ಲ ಈ ಕತೆ ಹೇಳಿಲ್ಲ ನಾನು, ಶ್ಯಾಮಲಾದೇವಿದ್ದೆಲ್ಲ ಅದೆಲ್ಲ ಅಲ್ಲಿಂದಲೇ ಎಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದಿಂದ ಹೇಳಿರುವಂಥದ್ದು. ಆಮೇಲಿಂದ ಕೀಚಕ ಅಂತೇಳಿದರೆ ಅತೀ ಬಲಿಷ್ಠರಲ್ಲಿ ಫಸ್ಟ್ ಹೆಸರು ಭೀಮಸೇನ. ಭೀಮಸೇನ ಆದಮೇಲೆ ಬಲರಾಮ ಆದಮೇಲೆ ಕೀಚಕ ಅಂತೆ. ಸೊ ಕೀಚಕನನ್ನು ಕೊಂದರು ಯಾರು? ಭೀಮಸೇನ ದೇವರು. ರಾತ್ರಿ ಅವರು ವೇಷ ಹಾಕಿಕೊಂಡು ದ್ರೌಪದಿದ್ದು. ಸೊ ದ್ರೌಪದಿಗಂತ ತೊಂದರೆ ಕೊಡಲಿಕ್ಕೆ ಅಂತ ಬಂದದ್ದು ಕೀಚಕ, ಸಿಕ್ಕಿದ್ದು ಭೀಮಸೇನ, ಕೊಂದಾಕಿದ್ದು. ಸೊ ಈ ಕೀಚಕನನ್ನು ಕೊಂದು ಕೂಡಲೇ ನ್ಯೂಸ್ ಬಂತು ಯಾರಿಗೆ? ದುರ್ಯೋಧನಿಗೆ ಕೀಚಕ ಸತ್ತೋದ ಅಂತ. ಕೀಚಕ ಸತ್ತೋದ, ಅಜ್ಞಾತವಾಸದಲ್ಲಿದ್ದಾರೆ, ಇನ್ನೇನು 1-2 ದಿವಸದಲ್ಲಿ ಅಜ್ಞಾತವಾಸ ಮುಗೀತದೆ. ಕೂಡಲೇ ದುರ್ಯೋಧನ ಯೋಚನೆ ಮಾಡಿದ. ದುರ್ಯೋಧನನಿಗೆ ಜ್ಞಾನ ಏನು ಕಡಿಮೆ ಇಲ್ಲ, ಆದರೆ ಮಾಡೋದು ಮಾತ್ರ ಬೇಡದಿದ್ದದು ಅಷ್ಟೇ. ಸೊ ಈ ದುರ್ಯೋಧನಿಗೆ ಗೊತ್ತಾಯಿತು ಅತ್ಯಂತ ಬಲಿಷ್ಠರಲ್ಲಿ ಕೀಚಕನಿಗೆ 3ನೇ ಸ್ಥಾನ. ಅಂದರೆ ಕೊಲ್ಲಿಕ್ಕೆ ಸಾಧ್ಯ ಇರುವುದು ಒಂದು ಭೀಮನಿಗೆ ಅಥವಾ ಬಲರಾಮನಿಗೆ ಕೊಲ್ಲಿಕ್ಕೆ ಏನಾಗಿದೆ? ಹಾಗಾದರೆ ಕೊಂದದ್ದು ಭೀಮಸೇನನೇ. ಹಾಗಾದರೆ ಭೀಮಸೇನನು ಇಲ್ಲೆಲ್ಲೋ ಇದ್ದಾನೆ ಅಂತೇಳಿದರೆ ವಿರಾಟ ರಾಜ್ಯದಲ್ಲಿ ಇದ್ದಾನೆ. ಅಲ್ಲಿಗೆ ಕೂಡಲೇ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಸೇನೆ ತಗೊಂಡು ಹೋಗಿ ಅಲ್ಲಿ ಅದೇ ಬೃಹನ್ನಳೆ ಅರ್ಜುನ ಅಲ್ಲಿ ಬಂದುಬಿಟ್ಟು ಎಂಥದ್ದು ಬೃಹನ್ನಳೆ ಅಂತ ಹೇಳಿದರೆ ಉತ್ತರ ಕುಮಾರ, ಬೃಹನ್ನಳೆ ಅಂದರೆ ಅರ್ಜುನ. ಸೊ ಆ ಉತ್ತರ ಕುಮಾರ ಕೊಚ್ಚುತ್ತಿದ್ದ, ನಾನು ಅವರನ್ನು ಕೊಂದು ಬಿಡ್ತೇನೆ ಇವರನ್ನು ಕೊಂದು ಬಿಡ್ತೇನೆ ಅಂತ. ಅರ್ಜುನ ಹೇಳ್ತಾನೆ, ಈಗ ಅವರನ್ನು ಕೊಲ್ತೇನೆ ಅಂತ ಹೇಳ್ಕೊಂಡೆಲ್ಲ ಹೆಂಗಸರ ಮುಂದೆ ನೀನೆಲ್ಲ ಜಂಬ ಕೊಚ್ಚಿಕೊಳ್ತಾ ಇದೆಯಲ್ಲ, ಈಗ ಬಂದಿದ್ದಾರೆ, ದೊಡ್ಡ ಸೈನ್ಯವೇ ಬಂದಿದೆ, ನೀನು ಸೋಲಿಸಬೇಕು ಅಂತ. ಉತ್ತರ ಕುಮಾರ ಓಡ್ಲಿಕ್ಕೆ ಶುರು. ಅವನು ಹೇಳ್ತಾನೆ, ಓಡುವುದು ಬೇಡ,
ನಾನಿದ್ದೇನೆ ಅಂತ. ನೀನೆಂಥದ್ದು ಬ್ರಹ್ಮಣೆ ಅಂತ ಹೇಳಿದರೆ ಮೊದಲೇ ನೀನು ಶಿಖಂಡಿ. ಬ್ರಹ್ಮಣೆ ಅಂತ ಹೇಳಿದರೆ ಅವು ಇದು ಯಾವುದು ನೃತ್ಯ ಹೇಳಿಕೊಡುವವಳು. ನಿನ್ನಿಂದ ಎಂತಾಗ್ತದೆ ಅಂತ, ನೀನು ಬಾ ನನ್ನ ಜೊತೆಗೆ ಅಂತ. ಸೊ ಮುಂದೆ ಕತೆ ನಿಮಗೆ ಗೊತ್ತು, ಅರ್ಜುನ. ಸೊ ಅರ್ಜುನ ಏನು ಮಾಡಿದ, ಆ ಇಡೀ ಸೈನ್ಯವನ್ನು ಹಿಂತಿರುಗಿಸಿಬಿಟ್ಟಿದ್ದಾನೆ, ಪಲಾಯನ ಮಾಡಿಸಿಬಿಟ್ಟಿದ್ದಾನೆ. ಅಂಥ ಶೌರ್ಯ ಅರ್ಜುನನದ್ದು. ಸೊ ಕೀಚಕಗ್ನ ಅಲ್ಲಿಂದ ಆಮೇಲೆ ಆಯಿತು, ಅಜ್ಞಾತವಾಸ ಮುಗೀತು. ನಿಮಗೆ ಒಂದು 5 ಎಂಥದ್ದು ಪಂಚಗ್ರಾಮ 5 ಗ್ರಾಮ ಕೊಡಿ ಅಂತ ಹೇಳ್ಕೊಂಡು ಕೃಷ್ಣ ಸಂಧಾನ ಮಾಡಿದರು. ಇವ ಹೇಳಿಬಿಡ್ತಾನೆ, ಏನೂ ಕೊಡೋದಿಲ್ಲ ಅಂತ, ಏನೂ ಕೊಡೋದಿಲ್ಲ ನಾನು ಅಂತ. ಯಾರು? ದುರ್ಯೋಧನ. ಸೊ ಏನೂ ಕೊಡೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಸೂಜಿ ಮೊನೆ ಊರುವಷ್ಟು ಜಾಗ ಕೂಡ ಕೊಡೋದಿಲ್ಲ ಅಂತ ಹೇಳಿದ್ರೆ ಯುದ್ಧ ಅನಿವಾರ್ಯ ಆಯಿತು. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಂತ ಹೇಳಿದ್ರೆ ಯುದ್ಧ ಬೇಡ ಬೇಡ ಅಂತ ಕೂತರೂ ಕೂಡ ಇವನೇ ಕಾಲು ಕೆರೆದುಕೊಂಡು ಕರಿತಾ ಇದ್ದಾನೆ ಅಂತೇಳಿ ಯುದ್ಧವೇ, ಬೇರೆ ಏನು ದಾರಿಯೇ ಇಲ್ಲ ಅಂತ ಹೇಳುವಾಗ ಆ ಧರ್ಮಯುದ್ಧ ಆಗಲೇಬೇಕಾಯಿತು. ಹತ್ವಾ ದುರ್ಯೋಧನಾದೀನ್, ಭೀಮಾರ್ಜುನರು ಏನು ಮಾಡಿದರು, ಇಡೀ ಕೌರವ ಸೇನೆಯನ್ನು ನಾಶ ಮಾಡಿದರು. ಅದರಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ದುರ್ಯೋಧನಾದೀನ್ ಕೌರವರು 100 ಜನ. ಆ 100 ಜನದಲ್ಲಿ 100 ಜನರನ್ನು ಕೊಂದದ್ದು ಒಬ್ಬನೇ ಭೀಮಸೇನ. ವಾಯುದೇವರ ಅವತಾರ ಅಂತೇಳಿದರೆ ಭಗವಂತನ ಆಜ್ಞೆಯಿಂದ ಆಗಿರುವಂಥ ಈ ಅವತಾರ ಶ್ರೀಶಪ್ರೀತ್ಯೈ ಅಂತ ಹೇಳ್ತಾರೆ. ಶ್ರೀಶಪ್ರೀತ್ಯೈ ಪ್ರಜಾತಃ ಅಂತ ಹೇಳ್ಕೊಂಡು ಸ್ಟಾರ್ಟ್ ಆಗುವುದು ಪ್ರಮೇಯ ನವಮಾಲಿಕ. ಶ್ರೀಶಪ್ರೀತ್ಯೈ ಪ್ರಜಾತಃ, ಭಗವಂತನ ಸೇವೆಗೋಸ್ಕರ ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮ ಏವ ಚ, ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವಂತನ ಕಾರ್ಯ ಸಾಧನೆ ಮಾಡಲಿಕ್ಕೆ ಭೀಮಸೇನ ದೇವರಾಗಿ ಬಂದದ್ದು ವಾಯುದೇವರ ಅವತಾರ ಭೀಮಸೇನ. ಅಷ್ಟು 100 ಜನ ದುಷ್ಟರನ್ನು ಕೊಂದು ಈ ಭೂಮಿಯ ಮೇಲಿರುವಂಥ ಭಾರವನ್ನು ಏನು ಮಾಡಿದರು, ಕಡಿಮೆ ಮಾಡಿದರು. ಭೂದೇವಿಗೆ ಬೆನ್ನು ಮುರಿದೋಗಿತ್ತು. ಈ ದುಷ್ಟರು ಏನಾಗಿದೆ, 100 ಜನ ದುಷ್ಟರು. ಆ 100 ಜನ ದುಷ್ಟರಲ್ಲಿ 100 ಜನರನ್ನು ಕೊಂದಾಕಿದರು. ಶ್ರೀಕೃಷ್ಣನ ಅವತಾರ ಆಗಿದ್ದೇ ಭೂಭಾರ ಹರಣ. ಭೂಭಾರ ಹರಣ ಅದು ಯಾವುದು, ಎಣ್ಣೆ ಹಚ್ಚಿಕೊಳ್ಳುವಾಗ ಅದು ಹೇಳುವಂಥದ್ದಲ್ವ, ಅದು ಕೃಷ್ಣನ ಅವತಾರದ ಇದನ್ನು ವರ್ಣನೆ ಮಾಡುವಂಥದ್ದು. ಭೂಭಾರ ಹರಣಕ್ಕೋಸ್ಕರ ಕೃಷ್ಣನ ಅವತಾರ ಆಗಿದ್ದು. ಸೊ ಆ 100 ಜನ ಕೌರವರಲ್ಲಿ 100 ಜನವನ್ನು ಕೊಂದದ್ದು ಕೂಡ ಯಾರು, ಭೀಮಸೇನ ದೇವರೇ. ಹತ್ವಾ ದುರ್ಯೋಧನಾದೀನ್ ಸ್ವಪದಂ ಉಪಗತೋ ಅಂತೇಳಿದರೆ ಪಾಂಡವರೆಲ್ಲ 36 ವರ್ಷ ಕೃಷ್ಣನ ಒಂದು ಮಾರ್ಗದರ್ಶನದಲ್ಲಿ ಏನು ಮಾಡಿದರು, ಕಲಿಯುಗ ಯಾವುದಿದು, ಮಹಾಭಾರತ ಮುಗಿದ ಮೇಲೆ ಸ್ಟಾರ್ಟ್ ಆದದ್ದು ಕಲಿಯುಗ. ಆ ಕಲಿಯುಗದಲ್ಲಿ 36 ವರ್ಷ ಪಾಂಡವರು ಯುಧಿಷ್ಠಿರನನ್ನು ರಾಜನನ್ನಾಗಿ ಮಾಡಿ, ಯಾರು ಮಾಡಿದ್ಯಾರು, ಶ್ರೀಕೃಷ್ಣ. ಸೊ ಈ ಯುಧಿಷ್ಠಿರನ ಅಂತೇಳಿದರೆ ಯುವರಾಜ ಯಾರು, ಭೀಮಸೇನ. ಸೊ ಯುಧಿಷ್ಠಿರ ಭೀಮಸೇನ ಅಂಥೇಳಿ ಶ್ರೀಕೃಷ್ಣನ ಈ ಮಾರ್ಗದರ್ಶನದಲ್ಲಿ ರಾಜ್ಯಭಾರ ಮಾಡಿದರು 36 ವರ್ಷ. ಕಲಿಯುಗ ಆದರೂ ಅದು ಕಲಿಯುಗವೇ ಅಲ್ಲ. ಅದು ಅಂದರೆ ದ್ವಾಪರ ಯುಗದ ಕಂಟಿನ್ಯೂಯೇಷನ್ ಇದ್ದಾಗೆ ಎಲ್ಲ ಧರ್ಮನ ಪುನಃ ಸಂಸ್ಥಾಪನೆ ಆಗಿತ್ತು. ಎಲ್ಲ ದುಷ್ಟರು ನಾಶ ಆಗಿ ಹೋಗಿದ್ದರು ಅಂತೇಳಿದರೆ ಒಳ್ಳೆಯವರು ಮಾತ್ರ. ಅಂಥ ಒಳ್ಳೆಯವರಿಗೆ ಕಲಿಯುಗದಲ್ಲಿ ಕೆಟ್ಟ ಬುದ್ಧಿ, ಒಳ್ಳೆಯವರಿಗೂ ಕೆಟ್ಟ ಬುದ್ಧಿ ಬರುವಂಥ ಈ ಕಲಿಯುಗದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಿದರು. ಯಾರು, ಈ ಪಾಂಡವರು. ಅಲ್ಲಿಂದ ಸ್ವಪದಂ ಉಪಗತೋ, ಅಲ್ಲಿಂದ ಸ್ವಪದಂ ಉಪಗತೋ ಅಂತ ಹೇಳಿದರೆ ಏನು, ತನ್ನ ನಿಜವಾದ ಪದ ಅಂತೇಳಿದರೆ ಇವರು ಎಲ್ಲಿ ಹೋಗಬೇಕು, ಯುಧಿಷ್ಠಿರ ಅವರು ಯಮಧರ್ಮರಾಯ. ಸೊ ಆ ರೂಪವನ್ನು ತಾಳ್ತಾರೆ ಇಲ್ಲಿಂದ ಹೋಗುವಂಥ ಟೈಮು. ಸ್ವಪದಂ ಉಪಗತೋ, ಎಲ್ಲರೂ ಹೊರಟರು. ಯದ್ವಿಷಃ ಕ್ರೋಧತಂತ್ರಾಹ, ಯದ್ವಿಷಃ ಕ್ರೋಧತಂತ್ರಾಹ ಅಂತೇಳಿದರೆ ಈಗ ಭೀಮಸೇನ ದೇವರು ಯಾವುದೆಲ್ಲ ದುಷ್ಟರನ್ನು ಕೊಂದಿದ್ದಾರೋ ಅವರೆಲ್ಲ ಭಗವದ್ವೇಷಿಗಳು. ಭೂಭಾರ ಹರಣ, ಅವರ ಭೂಭಾರ ಆಗಿ ಹೋಗಿದೆ, ಅವರನ್ನು ಕೊಲ್ಲೇಬೇಕಾಗಿತ್ತು. ಆದರೆ ಅವರು ಮಾತ್ರ ಸೇಡು ತೀರಿಸಿಕೊಳ್ಳಿಕ್ಕೋಸ್ಕರ ಕ್ರೋಧತಂತ್ರಾಹ, ದ್ವೇಷ ಕಟ್ಟಿಕೊಂಡು ಏನು ಮಾಡಿದರು, ಪುನಃ ಭೂತ್ವಾ ಭೂಭೌ, ಪುನಃ ಹುಟ್ಟಿದರು. ಕುಶಾಸ್ತ್ರಂ ಯದಿಶತ, ಹುಟ್ಟಿದ ಕೂಡಲೇ ಮಾಡಿದ ಕೆಲಸ ಏನಂತ ಹೇಳಿದರೆ, ಈ ಬ್ರಹ್ಮಸೂತ್ರ ವೇದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ವೇದವ್ಯಾಸರು ರಚಿಸಿದ್ದು ಬ್ರಹ್ಮಸೂತ್ರವನ್ನು ಅಂತೇಳಿದರೆ, ವೇದಗಳು ಏನು ಮಾಡೋದು, ಭಗವಂತನನ್ನು ಪ್ರತಿಪಾದಿಸುವಂಥದ್ದು. ಒಂದೇ ನಿಮಿಷ.
ಭಗವಂತನನ್ನು ಪ್ರತಿಪಾದಿಸುವಂತಹ ವೇದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂಥದ್ದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರಕ್ಕೆ ಏನಂತ ಹೇಳಿದರೆ ಅಪಭ್ರಂಶ ಅರ್ಥ ಬರೆದು ಅದನ್ನೇ ವೇದಗಳು ಇದನ್ನೇ ಸಾರುದು ಅಂತ ಹೇಳಿ ಭಗವಂತನನ್ನು ಮರೆಯುವಂತೆ ಮಾಡಿದರು. ಭಗವಂತ ನಿರ್ಗುಣ ಅಂತ ಹೇಳಿದರು, ಭಗವಂತನಿಗೆ ರೂಪ ಇಲ್ಲ, ಆಕಾರ ಇಲ್ಲ ಅಂತ ಹೇಳಿದರು, ನಿರಾಕಾರ ಅಂತ ಹೇಳಿದರು. ಏನೆಲ್ಲ ಹೇಳಿಬಿಟ್ಟು ಕುಶಾಸ್ತ್ರಂ ವ್ಯದಿಶತ. ಆ ಕುಶಾಸ್ತ್ರ ಅಂತೇಳಿದರೆ ಇಡೀ ಇದರಲ್ಲಿ ಎಲ್ಲ ಮೋಕ್ಷ ಬೇಕು ಅಂತ ಕೂತವರಿಗೆ ಈ ಕುಶಾಸ್ತ್ರದಿಂದಾಗಿ ಭಗವಂತನ ಒಂದು ರೂಪವೇ ಗೊತ್ತಾಗದ ಹಾಗೆ, ಭಗವಂತನ ಉಪಾಸನೆ ಗೊತ್ತಾಗದ ಹಾಗೆ, ಭಗವಂತನನ್ನು ಯಾವ ರೀತಿ ಭಗವಂತ ಅಂದರೆ ಕತ್ತಲೆಯಲ್ಲಿ ಎಂಥ ಉಪಾಸನೆ ಮಾಡೋದು ಅಂತ ಹೇಳಿದರೆ, ಕತ್ತಲೆಯನ್ನು ಉಪಾಸನೆ ಮಾಡಿದರೆ ಅಂಧಕಾಮಿಸರ ಸಿಗ್ತದೆ ಅಂದರೆ ಮೋಕ್ಷ ಸಿಗದ ಹಾಗೆ ಮಾಡಿಬಿಟ್ರು. ಈ ಯಾರು ಮಣಿಮಂತನೆ ಮೊದಲಾದ ಈ ರಾಕ್ಷಸರು ಪುನಃ ಹುಟ್ಟಿ ಬಂದವರು ಇವರು. ಸೊ ವ್ಯದಿಶತ ಯಾವುದು ಕುಶಾಸ್ತ್ರಂ ವ್ಯದಿಶತ, ಕುಶಾಸ್ತ್ರವನ್ನು ಮಾಡಿದರು ಅಂದರೆ ಕುಶಾಸ್ತ್ರವನ್ನು ಬರೆದರು. ಆ ಬ್ರಹ್ಮಸೂತ್ರಕ್ಕೆ 21 ಭಾಷ್ಯ ಬಂತು ಅಂತೇಳಿದರೆ ಎಲ್ಲ ದೋಷಪೂರಿತ ಭಾಷ್ಯಗಳು. ಅದರಲ್ಲಿ ಕೆಲವು ಭಾಷ್ಯಗಳಂತೂ ಪೂರ್ತಿ ಭಗವಂತನನ್ನು ಮರೆಯು ಹಾಗೆ ಮಾಡಿರುವಂಥ ಭಾಷ್ಯಗಳು. ಮಣಿಮತ್ ಪೂರ್ವಕಾಹ ಮಾಡಿದವರು ಯಾರಂತ ಹೇಳಿದರೆ ಮಣಿಮಂತನೇ ಮೊದಲಾದ ಈ ರಾಕ್ಷಸರು ಪುನಃ ಹುಟ್ಟಿ ಬಂದವರು. ಈಗ ಅವರನ್ನೆಲ್ಲ ಸರಿ ಮಾಡಲಿಕ್ಕೆ ಈ ಯಾವುದನ್ನು ಕುಶಾಸ್ತ್ರವನ್ನು ಸರಿ ಮಾಡಲಿಕ್ಕೆ ಪುನಃ ವಾಯುದೇವರು 3ನೇ ಅವತಾರವನ್ನು ಎತ್ತಿ ಬಂದರು ಅಂತೇಳಿದರೆ ಮಧ್ವಾಚಾರ್ಯರಾಗಿ ಬಂದರು ಹೊಸ ಅಂದರೆ ನೂತನವಾದ ಅಂತೇಳಿದರೆ ಸರಿಯಾದ ಏನು ಅರ್ಥವನ್ನು ಯಾರು ವೇದವ್ಯಾಸರು ಯಾವ ಅರ್ಥ ಯಾವ ಭಾವದಲ್ಲಿ ಬರೆದಿದ್ದಾರೋ ಅದೇ ಅರ್ಥದಲ್ಲಿ ಭಾಷ್ಯವನ್ನು ಬರೆದು ಭಗವಂತನ ಸರಿಯಾದ ಉಪಾಸನೆ ಹೇಗೆ ಮಾಡಬೇಕಂತ ಹೇಳಿಕೊಟ್ಟು ಆ ಭಗವಂತ ನಮ್ಮ ಜೀವರಿಂದ ಅವನು ಬೇರೆ, ಆ ಭಗವಂತ ಮತ್ತು ಜೀವ ಒಂದೇ ಅಲ್ಲ ಅಂತ ಸರಿಯಾಗಿ ಸ್ಪಷ್ಟ ಮಾಡಿ ಎಲ್ಲರಿಗೂ ಅರ್ಥ ಆಗುವಾಗಂತೆ ಆ ಶಾಸ್ತ್ರವನ್ನು ಪುನಃ ಹೇಳಿಬಿಟ್ಟು ಆ ಮಧ್ವಾಚಾರ್ಯರು ಈ ವಾಯುದೇವರ ಈ ರೀತಿ 3 ಅವತಾರಗಳಾಯಿತು. ಹನುಮಂತನ ಅವತಾರ, ಭೀಮಾವತಾರ ಮತ್ತು ಈ ಮಧ್ವರ ಅವತಾರ. ಈ ರೀತಿ 3 ಅವತಾರಗಳನ್ನು ಮಾಡಿದ ಈ ಯಾರು ಮಹಾಪ್ರಾಣ ಮುಖ್ಯ ಅಂತೇಳಿದರೆ ಮುಖ್ಯ ಪ್ರಾಣ ದೇವರು ಪಾತು ಸ ಅಸ್ಮಾನ್, ಪಾತು ಸ ಅಸ್ಮಾನ್, ಸಹ ಅಂದರೆ ಯಾರು ವಾಯುದೇವರು. 3 ಅವತಾರಗಳಲ್ಲಿ ಅಸ್ಮಾನ್ ಪಾತು ನಮ್ಮನ್ನು ರಕ್ಷಿಸಲಿ. ಅಸ್ಮಾನ್ ಪಾತು ಅಂದರೆ ಪಾತು ಸಹ ಅಸ್ಮಾನ್, ಸಹ ವಾಯುದೇವರು, ಅಸ್ಮಾನ್ ನಮ್ಮನ್ನು, ಪಾತು ರಕ್ಷಿಸಲಿ. ಅಲ್ಲಿಗೆ ಈ 2ನೇ ಶ್ಲೋಕ ಇದು ಮುಗಿತು. ಭೀಮೋ ಭೂತ್ ಯೋ ನ ಭೇದ್ಯಶ್ಚಕಿತ ರಿಪುಕೃತಾಪತ್ ಪ್ರತಾರಿ ಸಲೀಲಂ ರಕ್ಷೋಗ್ನ ಪ್ರಾಪ್ತ ಕೃಷ್ಣೋ ಮಕಕೃದುತವನೇ ದುಷ್ಟಃ ಕೀಚಕಗ್ನಃ ಹತ್ವಾ ದುರ್ಯೋಧನಾದೀನ್ ಸ್ವಪದಮುಪಗತೋ ಯದ್ವಿಷಕ್ರೋಧತಂತ್ರಃ ಭೂತ್ವಾ ಭೂಮೌ ಕುಶಾಸ್ತ್ರಂ ವ್ಯದಿಶತ ಮಣಿಮತ್ ಪೂರ್ವಕಾ ಪಾತು ಸೋಸ್ಮಾನ್.